Good morning, students. ಈಗ ಲಾಸ್ಟ್ ಕ್ಲಾಸಲ್ಲಿ ವಿ ಡಿಸ್ಕಸ್ ಅಬೌಟ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಅವರ್ ಇಮ್ಯೂನ್ ಸಿಸ್ಟಮ್. ಅದರಲ್ಲಿ ಆ್ಯಂಟಿಜನ್ನು ಆ್ಯಂಟಿಬಾಡಿಯ ಬಗ್ಗೆ ಹೇಳಿತು. ಆ್ಯಂಟಿಜನ್ಸ್ ಅಂತಂದರೆ ದ ಸಬ್ಸ್ಟೆನ್ಸಸ್ ಅಥವಾ ಎನಿ ಅದರ್ ನಾನ್ ಸೆಲ್ಫ್ ಸಬ್ಸ್ಟೆನ್ಸಸ್, ನಮ್ಮ ದೇಹಕ್ಕೆ ಸಂಬಂಧಪಡದೇ ಇರುವಂಥ ಸಬ್ಸ್ಟೆನ್ಸಸ್ಸು ವಿಚ್ ಜನರೇಟ್ ಅವರ್ ಇಮ್ಯೂನ್ ಸಿಸ್ಟಮ್. ನಮ್ಮ ಇಮ್ಯೂನ್ ಸಿಸ್ಟಮನ್ನು ಜನರೇಟ್ ಮಾಡಿ ಅವು ಆ್ಯಂಟಿಬಾಡೀಸ್ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡಿದರೆ ದೇ ಆರ್ ಆ್ಯಕ್ಚುಲಿ ಕಾಲ್ಡ್ ಆ್ಯಂಟಿಜನ್ಸ್ ಅಂತ ಕರಿತೇವೆ. ಆ್ಯಂಟಿಜನ್ಸು ಇಟ್ ಮೇ ಬಿ ಎನಿ ಟೈಪ್ ಆಫ್ ಪ್ಯಾಥೋಜನ್ಸ್, ಪ್ರೋಟೀನ್ಸ್, ಸಮ್ಟೈಮ್ಸ್ ವೇರಿಯಸ್ ಅದರ್ ಟಾಕ್ಸಿಕ್ ಕೆಮಿಕಲ್ಸ್, ವಾಟ್ ಎವರ್ ಇಟ್ ಮೇ ಬಿ, ಅವುಗಳೆಲ್ಲ ಆ್ಯಂಟಿಜನ್ಸ್ ಆಗಿರ್ತವೆ. ಹೀಗೆ ಇದಾದಮೇಲೆ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ನು ನಮ್ಮ ದೇಹದಲ್ಲಾಗುತ್ತೆ ಎಗೇನೆಸ್ಟ್ ದ ಪ್ರೆಸೆನ್ಸ್ ಆಫ್ ದೋಸ್ ಟೈಪ್ ಆಫ್ ಆ್ಯಂಟಿಜನ್ಸ್ ಇನ್ ಅವರ್ ಬಾಡಿ. ಈ ಆ್ಯಂಟಿಬಾಡಿ ಸ್ಟ್ರಕ್ಚರ್ಸನ್ನು ಹೇಳಿತು. ಆ್ಯಂಟಿಬಾಡಿ ಸ್ಟ್ರಕ್ಚರಲ್ಲಿ ಯಾವ ರೀತಿ ಇರ್ತದೆ, ದಟ್ ಈಸ್ ದ ಜನರಲೈಸ್ಡ್ ಸ್ಟ್ರಕ್ಚರ್ ಆಫ್ ಎನ್ ಆ್ಯಂಟಿಬಾಡಿ. ಆ್ಯಂಟಿಬಾಡಿ ಯಾವ್ಯಾವ ಟೈಪಲ್ಲಿ ನಮ್ಮ ದೇಹದಲ್ಲಿ ಇರ್ತದೆ ಅಂತ ಕೂಡ ಹೇಳ್ತು. IgA, IgG, IgM, IgE. So they are the different varieties of antibodies actually present. ಅದರಲ್ಲಿ ಲಾರ್ಜೆಸ್ಟ್ ಆ್ಯಂಟಿಬಾಡಿ ಯಾವುದು, ಕೊಲೆಸ್ಟ್ರಾಮ್ನಲ್ಲಿರುವಂಥ ಆ್ಯಂಟಿಬಾಡಿ ಯಾವುದು, ಅಲರ್ಜಿಕ್ ಕಂಡೀಷನಲ್ಲಿ ಯಾವ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗ್ತದೆ, ಸೊ ಅದು ಕೂಡ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತು. ಈಗ ನೆಕ್ಸ್ಟು ಕೊಲೆಸ್ಟ್ರಾಮ್ ಅಂದರೆ ಹೇಳಿತ್ತು. Colostrum is initial milk produced in the mother body just after the birth. ಚೈಲ್ಡ್ ಬರ್ತ್ ಆದ ನಂತರ ಇಮಿಡಿಯೇಟಾಗಿ ಕೊಲೆಸ್ಟ್ರಮ್ ಸೆಕ್ರೇಟ್ ಆಗ್ತದೆ. ಕೊಲೆಸ್ಟ್ರಮನ್ನು ಗಿಣ್ಣ ಹಾಲು ಅಂತ ಕನ್ನಡದಲ್ಲಿ ಕರಿತೀವಿ. ಗಿಣ್ಣ ಹಾಲು, ಗಟ್ಟಿ ಸ್ವಲ್ಪ ಥಿಕ್ಕಾಗಿರೋಂಥ ಹಾಲು, ದಟ್ ಈಸ್ ರಿಚ್ ಇನ್ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನೋಗ್ಲೋಬುಲಿನ್ಸ್. ಇಮ್ಯುನೋಗ್ಲೋಬುಲಿನ್ಸ್ ಅಂದರೆ ಆ್ಯಂಟಿಬಾಡೀಸ್ ಹೇಳಿತ್ತು. ಇಮ್ಯುನೋಗ್ಲೋಬುಲಿನ್ಸ್ ರಿಚ್ ಇರ್ತದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ IgA ಟೈಪ್ ಆಫ್ ಆ್ಯಂಟಿಬಾಡೀಸ್ ಆರ್ ಆ್ಯಕ್ಚುಲಿ ಪ್ರೆಸೆಂಟ್. ಸೊ ದೇ ಆರ್ ವೆರಿ ಎಫೆಕ್ಟಿವ್ ಅಗೇನೆಸ್ಟ್ ವೇರಿಯಸ್ ಡಿಸೀಸಸ್ ಇನ್ ಕೇಸ್ ಆಫ್ ನ್ಯೂ ಬಾರ್ನ್ ಬೇಬೀಸ್. ಹುಟ್ಟಿದ ಮಕ್ಕಳಲ್ಲಿ ರೆಸಿಸ್ಟೆನ್ಸ್ ಕೊಡೋದಕ್ಕೆ, ಅವುಗಳಿಗೆ ಬೇರೆ ಬೇರೆ ಕಾಯಿಲೆಗಳು ಬರದೇ ಇರೋ ಹಾಗೆ ತಡೆಯೋದಕ್ಕೆ ಬೇಕಾದಂಥ ಶಕ್ತಿ ಏನಿದೆ ಅದು ಆ್ಯಂಟಿಬಾಡಿ ರೂಪದಲ್ಲಿ ತಾಯಿ ಹಾಲಿನ ಮೂಲಕ ಸೊ ದಟ್ ಎಂಟರ್ ಇನ್ ಟು ದಿ ಇನ್ಫೆಂಟ್ಸಿಗೆ, ನ್ಯೂ ಬಾರ್ನ್ ಬೇಬೀಸ್ಗೆ ಎಂಟರ್ ಆಗ್ತದೆ. ದಟ್ ಪ್ರೊವೈಡ್ಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಸೆಕ್ಯೂರಿಟಿ ಎಗೇನೆಸ್ಟ್ ವೇರಿಯಸ್ ಪ್ಯಾಥೋಜನ್ಸ್. ಸೊ ಪ್ಯಾಥೋಜನ್ಸ್ ಇದರಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಬಿಗೆ ಏನು ರೆಸಿಸ್ಟೆನ್ಸ್ ಕೊಡಬೇಕು, ಡಿಸೀಸ್ ರೆಸಿಸ್ಟೆನ್ಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ನ್ಯೂ ಬಾರ್ನ್ ಬೇಬೀಸ್, ಆಲ್ ದಟ್ ಈಸ್ ಪ್ರೊವೈಡೆಡ್ ಬೈ ದ ಕೊಲೆಸ್ಟ್ರಾಮ್. ಹೀಗೆ ಇದಾಗ್ತದೆ. ಸೊ ಅದರಿಂದ ಇನಿಷಿಯಲ್ ಸಕ್ಲಿಂಗ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನಿಷಿಯಲ್ ಆಗಿ ಹಾಲನ್ನು ಏನು ಕುಡಿತವೆ ಮಕ್ಕಳು, ಅದು ದಟ್ ಪ್ರೊವೈಡ್ಸ್ ವೆರಿ ಸ್ಟ್ರಾಂಗ್ ಇಮ್ಯುನಿಟಿ ಥ್ರೂಔಟ್ ದ ಲೈಫ್. ಆ್ಯಕ್ಚುಲಿ ಈಗ ತಾಯಿ ದೇಹದ ಹಾಲನ್ನು ಕುಡಿದು ಹುಟ್ಟಿದಂಥ ಮಕ್ಕಳು ಬಹಳ ಶಕ್ತಿಯುತವಾಗಿರ್ತವೆ. ಯಾಕೆ ಅಂತಂದರೆ ಅವರಿಗೆ ಬೇರೆ ಬೇರೆಯಾದ ಆ್ಯಂಟಿಬಾಡೀಸು ಫ್ರಮ್ ದ ಬಿಗಿನಿಂಗ್ ಅವುಗಳಿಗೆ ಬಂದಿರ್ತದೆ. ಅದರಿಂದ ದಟ್ ಪ್ರೊವೈಡ್ಸ್ ದಿ ರೆಸಿಸ್ಟೆನ್ಸ್ ಪವರ್, ಮೋರ್ ರೆಸಿಸ್ಟೆನ್ಸ್ ಪವರ್ ಇನ್ ಕೇಸ್ ಆಫ್ ನ್ಯೂ ಬಾರ್ನ್ ಬೇಬೀಸ್. ಇದರಲ್ಲಿ ಕೊಲೆಸ್ಟ್ರಾಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು. ಈಗ ನೆಕ್ಸ್ಟು ಇದರಲ್ಲಿ ಬಂದರೆ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನೈಸೇಷನ್. ಇದನ್ನು ಪ್ಯಾಸಿವ್ ಟೈಪ್ ಆಫ್ ಇಮ್ಯುನೈಸೇಷನ್ ಅಂತ ಕೂಡ ಕರಿತೇವೆ. ಪ್ಯಾಸಿವ್ ಟೈಪ್ ಆಫ್ ಇಮ್ಯುನೈಸೇಷನ್. ವ್ಯಾಕ್ಸಿನ್ಸ್ ಅಂದರೆ ಏನು? ಈಗಿನ ಇದರಲ್ಲಿ ಈ ಟರ್ಮನ್ನು ಭಾಳ ಇದಾಗಿ ಯೂಸ್ ಮಾಡ್ತಾ ಇದ್ದೀವಿ. ಈ ಕೋವಿಡ್ ಗಲಾಟೆಯಲ್ಲಿ ವ್ಯಾಕ್ಸಿನೇಷನ್ ಬಂದಿಲ್ಲ, ವ್ಯಾಕ್ಸಿನ್ಸ್ ಅಂತ. ವ್ಯಾಕ್ಸಿನ್ಸ್ ಅಂದರೆ ಏನು ಅಂತಂದರೆ ಇನ್ಯಾಕ್ಟಿವೇಟೆಡ್ ಪ್ಯಾಥೋಜನ್ಸ್.
ಇನ್ಯಾಕ್ಟಿವೇಟೆಡ್ ಪ್ಯಾಥೋಜನ್ಸ್ ಅಥವಾ ಪ್ರೋಟೀನ್ಸ್ ಸೆಕ್ರೀಟೆಡ್ ಬೈ ದಿ ಪ್ಯಾಥೋಜನ್, ದೇ ಮೇ ಬಿ ಹಾರ್ಮ್ಫುಲ್ ಟು ಅವರ್ ಬಾಡಿ. ಏನಿರ್ತದೆ ಇದಿರ್ತದೆ ಆ ಪ್ರೋಟೀನ್ಸು, ಅವುಗಳಲ್ಲಿ ಇನ್ಯಾಕ್ಟಿವ್ ಮಾಡೋಂಥದ್ದು. ಇನ್ ದ ಲ್ಯಾಬೊರೇಟರಿ ಕಂಡೀಷನ್ ದೇ ಆರ್ ಇನ್ಯಾಕ್ಟಿವೇಟೆಡ್ ಟೋಟಲಿ. ಅವುಗಳನ್ನು ಇನ್ಯಾಕ್ಟಿವೇಟ್ ಮಾಡ್ತಾರೆ. ಇನ್ಯಾಕ್ಟಿವೇಟ್ ಮಾಡಿ ದಟ್ ಈಸ್ ಇಂಜೆಕ್ಟೆಡ್ ಟು ಅವರ್ ಬಾಡಿ. ಸೊ ಇಂಜೆಕ್ಷನ್ ಕೊಟ್ಟಾಗ ನಮ್ಮ ಇಂಜೆಕ್ಷನ್ ಮೂಲಕ ಅಥವಾ ಬೇರೆ ರೂಪದಲ್ಲಿ ಓರಲ್ ಡ್ರಾಪ್ಸ್ ಮೂಲಕನೂ ಇದೆ. ಸೊ ಪೋಲಿಯೋಗೆ ಕೇಳಿದ್ದೀವಿ. ಹೀಗೆ ವ್ಯಾಕ್ಸಿನೇಷನ್ ಮಾಡೋದರಿಂದ ಅಥವಾ ಓರಲ್ ಡ್ರಾಪ್ಸ್ ಹಾಕಿಸ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದರೆ, ವೆನ್ ಇಟ್ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ ವೇರ್ ದ ರಿಯಾಕ್ಷನ್ ಅಕ್ಕರ್ಸ್. ಇಲ್ಲಿ ಇನ್ಯಾಕ್ಟಿವೇಟೆಡ್ ಆ್ಯಂಟಿಜನ್ಸ್, ದೆ ಮೇ ಬಿ ಕಿಲ್ಡ್ ಆ್ಯಂಟಿಜನ್ಸ್ ಇರ್ಬೋದು, ಅಥವಾ ಅಟೆನ್ಯೂಯೇಟೆಡ್ ಅಂದರೆ ಕಂಪ್ಲೀಟಾಗಿ ಇನ್ಯಾಕ್ಟಿವ್ ಆಗಿರುವಂಥದ್ದು. ಸೊ ಹೀಗೆ ಬೇರೆ ಬೇರೆ ಟೈಪಲ್ಲಿ ಅವುಗಳನ್ನು ಲ್ಯಾಬೊರೇಟರಿ ಕಂಡೀಷನಲ್ಲಿ ಇನ್ಯಾಕ್ಟಿವೇಟ್ ಮಾಡಿ ದೋಸ್ ಆ್ಯಂಟಿಜನ್ಸ್ ಆರ್ ಇಂಜೆಕ್ಟೆಡ್ ಟು ಅವರ್ ಬಾಡಿ. ದೇರ್ ಬೈ ಅವರ್ ಇಮ್ಯೂನ್ ಸಿಸ್ಟಮ್ ಈಸ್ ಸ್ಟಿಮ್ಯುಲೇಟೆಡ್. ಇಮ್ಯೂನ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಇಮ್ಯೂನ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ. ಲಾಸ್ಟ್ ಕ್ಲಾಸಲ್ಲಿ ಹೇಳ್ತು, ಬಿ ಲಿಂಫೋಸೈಟ್ಸ್ ಇನ್ವಾಲ್ವ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್. ಈ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆದ ಕೂಡಲೇ ಏನಾಗ್ತದೆ ಅಂದರೆ, ಮೆಮೊರಿ ಸೆಲ್ಸ್ ಆಲ್ಸೋ ಜನರೇಟೆಡ್ ಇನ್ ಅವರ್ ಬಾಡಿ. ಈ ಮೆಮೊರಿ ಸೆಲ್ಸು ಜನರೇಟ್ ಆಗಿ ಇನ್ ದ ಲೇಟರ್ ಕಂಡೀಷನ್ ವೆನ್ ಎವರ್ ದ ಸೇಮ್ ಟೈಪ್ ಆಫ್ ಪ್ಯಾಥೋಜನ್ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ, ಇಮಿಡಿಯೇಟ್ಲಿ ಆ್ಯಂಟಿಬಾಡಿ ಸಕ್ರೇಷನ್ ಅಕರ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಪ್ರೊಡಕ್ಷನು ಬಹಳ ಈಸಿಯಾಗಿ ಬೇಗ ನಡೀತದೆ. ಸೊ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗ್ತದೆ ಅಂದರೆ, ಇಟ್ ಈಸ್ ಪಾಸಿಬಲ್ ಟು ಪ್ರೊವೈಡ್ a resistance against those live pathogens, disease causing pathogens. ಆದ್ದರಿಂದ it is the preparation of a body against various disease to counteract ಪರ್ಟಿಕ್ಯುಲರ್ ಆಗಿ ಕೌಂಟ್ರಾಕ್ಟ್ ಮಾಡೋದಕ್ಕೆ ನಮ್ಮ ದೇಹವನ್ನು ಪ್ರಿಪೇರ್ ಮಾಡೋವಂಥದ್ದು. ಬಿಗಿನಿಂಗಲ್ಲೇ ಪ್ರಿಪೇರ್ ಮಾಡಿಬಿಟ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಸಚ್ ಪ್ರಾಬ್ಲಮ್ಸ್. ಸೊ ಹಾಗೆ ವ್ಯಾಕ್ಸಿನೇಷನ್ ಈಸ್ ಡನ್. ಈ ವ್ಯಾಕ್ಸಿನೇಷನ್ ಮಾಡಿದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಏನು ಜನರೇಟ್ ಆಗ್ತದೆ, ದಟ್ ಈಸ್ ಕಾಲ್ಡ್ ಇಮ್ಯುನೈಸೇಷನ್. ಸೊ ಹೇಳ್ತಾರೆ ಇಮ್ಯುನೈಸೇಷನ್ ಮಾಡಬೇಕು ಅಂತ. ನೀವು SSLC ಎಕ್ಸಾಮ್ ಬರೆಯೋಕ್ಕೆ ಮೊದಲು ನಿಮಗೆಲ್ಲ ಇಮ್ಯುನೈಸೇಷನ್ ಮಾಡಿರ್ತಾರೆ ಮೊದಲು ಇದರಲ್ಲಿ. ಯಾಕೆಂದರೆ ಕೆಲವು ಕಾಯಿಲೆಗಳು ಇದರಲ್ಲಿ ಬೇರೆ ಬೇರೆ ಪೀರಿಯಡ್ಡಲ್ಲಿ ನಮ್ಮ ದೇಹದಲ್ಲಿ ಬೂಸ್ಟರ್ ಮಾಡಬೇಕಾಗ್ತದೆ. ಸೊ ದಟ್ ಇಮ್ಯುನೈಸೇಷನ್ ಈಸ್ ಡನ್. ಆವಾಗ ನಮಗೆ ದಟ್ ಗಿವ್ಸ್ ಎ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಎಗೇನೆಸ್ಟ್ ದೋಸ್ ಡಿಸೀಸಸ್. ಆ ಡಿಸೀಸ್ ಇದನ್ನು ತಡೆಯೋದಕ್ಕೆ ನಮ್ಮ ದೇಹದಲ್ಲಿ ಶಕ್ತಿ ಉಂಟಾಗ್ತದೆ, ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತದೆ. ಸೊ ದಟ್ ಈಸ್ ಹೌ ವ್ಯಾಕ್ಸಿನೇಷನ್ ಈಸ್ ಡನ್. ಸೊ ದಟ್ ಈಸ್ ಹೌ ಇಮ್ಯುನೈಸೇಷನ್ ಈಸ್ ಆ್ಯಕ್ಚುಲಿ ಇನಿಷಿಯೇಟೆಡ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಇಮ್ಯುನೈಸೇಷನನ್ನು ಇನಿಷಿಯೇಟ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದಾಗಿರುತ್ತೆ. ಹೀಗೆ ಭಾಳಷ್ಟು ಡಿಸೀಸಸ್ಸಿಗೆ ನಮ್ಮಲ್ಲಿ ಈಗ ಈ ವ್ಯವಸ್ಥೆ ಇದೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸೆಕ್ಯೂರ್ ಅವರ್ ಬಾಡಿ ಎಗೇನೆಸ್ಟ್ ವೇರಿಯಸ್ ಫೇಟಲ್ ಡಿಸೀಸಸ್, ಫೇಟಲ್ ವೈರಲ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಆಗ್ತದೆ. ಈಗ ನೀವು ಇದಾಗಿರ್ಬೋದು, ಯಾವಾಗಲೇ ಗಾಯ ಆಗಿ ಇದಾಯಿತು ಅಂತಂದರೆ ಡಾಕ್ಟ್ರ್ ಹತ್ರ ಹೋದರೆ TT ಇಂಜೆಕ್ಷನ್ ತೊಗೊಂಬಿಡಿ ಅಂತ ಹೇಳ್ತಾರೆ. TT ಇಂಜೆಕ್ಷನ್ ಅಂದರೆ ಆ ಟೆಟಾನಸ್ ಏನು ಬ್ಯಾಕ್ಟೀರಿಯಾ ಏನಿದೆ, ಟೆಟಾನಸ್ಸನ್ನು ಕಾಸು ಮಾಡ್ತದೆ. ಕನ್ನಡದಲ್ಲಿ ಧನುರ್ವಾಯು ಅಂತ ಏನು ಹೇಳ್ತೀವಿ, ಆ ಧನುರ್ವಾಯು ಕಾಸು ಮಾಡೋಂಥ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಎನ್ವಿರಾನ್ಮೆಂಟಿಂದ ಎಂಟರ್ ಆಗಿರಬಹುದು. ಅದನ್ನು ಕಿಲ್ ಮಾಡೋದಕ್ಕೆ ನಮ್ಮಲ್ಲಿ ವ್ಯಾಕ್ಸಿನೇಷನನ್ನು ಮಾಡಿಸ್ಕೊಂಡ್ರೆ, ಅದಕ್ಕೆ ಇಂಜೆಕ್ಷನನ್ನು ತೊಗೊಂಡ್ರೆ ನಮ್ಮಲ್ಲಿ ಆ್ಯಂಟಿಬಾಡೀಸು ಉತ್ಪತ್ತಿಯಾಗಿ ಅದನ್ನು ತಡೀತದೆ. ಸೊ ಹಾಗೆ ಪ್ಯಾಸಿವ್ ಇಮ್ಯುನೈಸೇಷನ್ ಮಾಡ್ತೇವೆ. ಪ್ಯಾಸಿವ್ ಅಂತಂದರೆ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಉತ್ಪಾದನೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಭಾಳಷ್ಟು ಇದರಲ್ಲಿ ಲಾಸ್ಟ್ ಕ್ಲಾಸಲ್ಲೂ ಹೇಳಿದೆ, ಸ್ನೇಕ್ ಬೈಟ್ ಇರ್ಬೋದು, ಅಥವಾ ಸ್ಕಾರ್ಪಿಯನ್ ಬೈಟ್ ಇರ್ಬೋದು. ಇದಕ್ಕೆಲ್ಲ ಆ್ಯಂಟಿಡಾಟ್ಸ್ ಅಂತ ಕೊಡ್ತಾರೆ. ಆ್ಯಂಟಿವೆನಮ್ ಎಗೇನೆಸ್ಟ್ ಸ್ನೇಕ್ ಬೈಟ್ ಇದನ್ನು ಕೊಡ್ತಾರೆ. ಇವು ನಮ್ಮಲ್ಲಿ ಪ್ರಿಪೇರ್ ಆಗೋದೇ ಇಲ್ಲ. ಈ ಆ್ಯಂಟಿಬಾಡೀಸ್ ನಮ್ಮ ದೇಹಕ್ಕೆ ಅಷ್ಟು ಶಕ್ತಿ ಇಲ್ಲ ಅಂತ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆ್ಯಂಟಿಬಾಡೀಸ್ ಪ್ರಿಪೇರ್ ಆಗೋದಕ್ಕೆ ಮೊದಲೇ ಈ ವೆನಮ್ಮು ನಮ್ಮ ದೇಹದ ಮೇಲೆ ಪರಿಣಾಮ ಬೀಳ್ತದೆ. ದೇ ಬಿಕಮ್ ದೇ ಮಚ್ ವೆರಿ ಎಫೆಕ್ಟಿವ್ ಎಗೇನೆಸ್ಟ್ ಅವರ್ ಬಾಡಿ ಸೆಲ್ಸ್. ಸೊ ದಟ್ ಅವುಗಳ ಆ್ಯಕ್ಟಿವೇಶನ್ ಜಾಸ್ತಿ ಇರೋದ್ರಿಂದ
ವಿ ಮೇ ಡೈ. ಆದ್ದರಿಂದ ಇಮಿಡಿಯೇಟ್ಲಿ ಆಫ್ಟರ್ ಸ್ನೇಕ್ ಬೈಟ್ ನಾವು ಆ್ಯಂಟಿವೆನಮ್ ಇಂಜೆಕ್ಷನನ್ನು ತಗೋಬೇಕಾಗ್ತದೆ ಟು ಕಿಲ್ ದೋಸ್ ಆ್ಯಂಟಿವೆನಮ್. ದಟ್ ಈಸ್ ಅ ಪ್ರೋಟೀನ್. ಆ್ಯಂಟಿವೆನಮ್ ದಟ್ ಈಸ್ ಅ ವೆನಮ್ ಈಸ್ ಆಲ್ಸೋ ಪ್ರೋಟೀನ್. ಆ ವೆನಮಿಗೆ ಎಗೇನೆಸ್ಟ್ ಆಗಿ ಆ್ಯಂಟಿವೆನಮನ್ನು ತೊಗೊಂಡಾಗ ಏನಾಗ್ತದೆ ಅಂದರೆ ಇಟ್ ಹೆಲ್ಪ್ಸ್ ಟು ಡೆಸ್ಟ್ರಾಯ್ ದಿ ವೆನಮ್ ಇನ್ ಅವರ್ ಬಾಡಿ. ಸೊ ಹಾಗೆ ಇದಾಗ್ತದೆ. ಸೊ ಹೀಗೆ ಪ್ಯಾಸಿವ್ ಇಮ್ಯುನಿಟಿ ನಮ್ಮ ದೇಹದಲ್ಲಿ ಜನ್ರೇಟ್ ಮಾಡ್ಕೋಬೇಕಾಗ್ತದೆ. ದಟ್ ಈಸ್ ಪ್ಯಾಸಿವ್ ಇಮ್ಯುನೈಸೇಷನ್. ಇದಲ್ಲದೆ ಕೆಲವು ಬೇರೆ ಕಂಡೀಷನ್ಗಳಲ್ಲಿ ಆ್ಯಂಟಿಟಾಕ್ಸಿನ್ಸನ್ನು ಕೊಡ್ತಾರೆ. ಆ್ಯಂಟಿಟಾಕ್ಸಿನ್ಸ್, ಟಾಕ್ಸಿನ್ಸ್ ಅಂದರೆ ವಿಷ, ಟಾಕ್ಸಿನ್ಸ್. ಈ ಟಾಕ್ಸಿನ್ಸ್ ಏನಾಗ್ತದೆ ಅಂತಂದರೆ ಕೆಲವು ಹುಳುಗಳು ಕಚ್ಚಿದಾಗ, ಬೇರೆ ಇದಾದಾಗ, ಕೆಲವು ಕೆಮಿಕಲ್ಸು ನಮ್ಮ ದೇಹಕ್ಕೆ ಎಂಟ್ರಾದಾಗ ಕೆಲವು ಟಾಕ್ಸಿನ್ಸ್ ಅವು ಎಂಟ್ರಾಗ್ತದೆ. ಇವುಗಳನ್ನು ನ್ಯೂಟ್ರಲೈಸ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಟೇಕ್ ಆ್ಯಂಟಿಟಾಕ್ಸಿನ್ ಇಂಜೆಕ್ಷನ್ಸ್. ಈ ಆ್ಯಂಟಿಟಾಕ್ಸಿನ್ ಇಂಜೆಕ್ಷನ್ಸ್ ಆಲ್ಸೋ ಹೆಲ್ಪ್ಸ್ ಟು ನ್ಯೂಟ್ರಲೈಸ್ ದೋಸ್ ಟಾಕ್ಸಿಕ್ ಪ್ರೋಟೀನ್ಸ್ ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ವಾಟ್ ಎವರ್ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ. ನಮ್ಮ ದೇಹಕ್ಕೆ ಹೊರಭಾಗದಿಂದ, ಹೊರ ಪ್ರಪಂಚದಿಂದ, ಹೊರ ಎನ್ವಿರಾನ್ಮೆಂಟಿಂದ ಎಂಟ್ರಾಗೋದನ್ನು ಕಂಪ್ಲೀಟಾಗಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಬೇಕಾಗ್ತದೆ. ದೇ ಆರ್ ಕಾಲ್ಡ್ ಆ್ಯಂಟಿಟಾಕ್ಸಿನ್ಸ್. ದಿಸ್ ಈಸ್ ಹೌ ಪ್ಯಾಸಿವ್ ಟೈಪಲ್ಲಿ ವ್ಯಾಕ್ಸಿನೇಷನ್ ಮತ್ತು ಇಮ್ಯುನೈಸೇಷನ್ ಮಾಡುವಂಥದ್ದಿದೆ ಫಾರ್ ವೇರಿಯಸ್ ಡಿಸೀಸಸ್. ಈಗ ಈ ಕೋವಿಡ್ಡಿಗೂ ವ್ಯಾಕ್ಸಿನ್ಸು ಪ್ರಿಪೇರ್ ಆಗ್ತಾಯಿದೆ ಅಂತ ಹೇಳಿದ್ದು, ಪ್ರಿಪೇರ್ ಆಗ್ತಾಯಿದೆ. ಅದು ಟೆಸ್ಟಿಂಗ್ ಕಂಡೀಷನಲ್ಲಿದೆ. ಟೆಸ್ಟಿಂಗ್ ಕಂಡೀಷನ್ ಆದಮೇಲೆ ಅದು ರೆಗ್ಯುಲರ್ ಇದಕ್ಕೆ ಯೂಸಿಗೆ ಬಂದ ಮೇಲೆ ಪ್ರತಿಯೊಬ್ಬರು ತೊಗೊಂಡ್ರೆ ನಮಗೆ ಕೋವಿಡ್ ಬರೋ ಅಂಥ ಸಾಧ್ಯತೆ 100ಕ್ಕೆ 100 ಇರೋದಿಲ್ಲ. ಆದರೆ ಹೆಚ್ಚು ಕಮ್ಮಿ ಒಂದು 2% ಅವುಗಳನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದು, ಎರಾಡಿಕೇಟ್ ಮಾಡ್ಬೋದು. ಸೊ ಹೀಗೆ ಆ ಪ್ರಯೋಗ ಕೂಡ ನಡೀತಾ ಇದೆ. ಸೊ ಹೀಗೆ ಇನ್ ವೇರಿಯಸ್ ಮ್ಯಾನರ್ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಬಾಡಿ against various pathogens, various toxic substances and various toxic proteins, whatever they get enter into our body. ಹೀಗೆ ಇಟ್ ಈಸ್ ಪಾಸಿಬಲ್ ಟು ಗೆಟ್ ರೆಸಿಸ್ಟೆನ್ಸ್. ನಮ್ಮ ದೇಹಕ್ಕೆ ರೆಸಿಸ್ಟೆನ್ಸನ್ನು ತಗೊಳ್ಳೋದಕ್ಕೆ ಬೇಕಾಗ್ತದೆ. ಸೊ ಹೀಗೆ ನಾವು ನಮ್ಮ ಬಾಡಿಯನ್ನು, ನಮ್ಮ ದೇಹವನ್ನು ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗ್ತದೆ. ಪ್ರತಿಯೊಂದು ಅಷ್ಟೇ ನಮ್ಮ ಲೈಫಲ್ಲಿ ಎಲ್ಲದಕ್ಕೂ ಪ್ರಿಪರೇಷನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿಪರೇಷನ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಬರುತ್ತೆ ಅನ್ನೋದಕ್ಕೆ ಇವತ್ತೇ ರೆಡಿಯಾಗಿರಬೇಕು. ನಿಮ್ಮ ಎಕ್ಸಾಮ್ಸು ಇದು ಏನು ಬರ್ತದೆ ಅನ್ನೋದಕ್ಕೆ ಅದಕ್ಕೆ ಮೊದಲೇ ರೆಡಿಯಾಗಬೇಕು. ಎಕ್ಸಾಮ್ ಬಂದ ಮೇಲೆ ಅಥವಾ ಹತ್ತಿರ ಇದ್ದಾಗ ಅವುಗಳ ಪ್ರಿಪ್ರೇಷನ್ನು ಕಷ್ಟ ಆಗ್ತದೆ. ಹಾಗೆ ನಮ್ಮ ದೇಹವನ್ನು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್, ಮೋಸ್ಟ್ ಆಫ್ ದ ಡಿಸೀಸಸ್. ಸೊ ಹೀಗೆ ಇದೆ. ಸೊ ದಿಸ್ ಈಸ್ ಅಬೌಟ್ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನೈಸೇಷನ್. ಈಗ ನೆಕ್ಸ್ಟು ಇನ್ಯಾವ ಟೈಪಲ್ಲಿ ನಮ್ಮ ದೇಹಕ್ಕೆ ಪ್ರಾಬ್ಲಮ್ಸ್ ಬರ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಇನ್ಯಾವ ಟೈಪಲ್ಲಿ ಇದ್ದರೆ ಇನ್ ದ ಫಾರ್ಮ್ ಆಫ್ ಅಲರ್ಜಿ. Allergy is another problem, so that is facing our body. Most of the people, they are suffering from various type of allergy. ಈ ಅಲರ್ಜಿ ಕಾಸಿಂಗ್ ಸಬ್ಸ್ಟೆನ್ಸಸ್ ಏನಿದೆ ಅವುಗಳನ್ನು ಅಲರ್ಜನ್ಸ್ ಅಂತ ಕರಿತೇವೆ. ಅಲರ್ಜಿ ಕಾಸಿಂಗ್ ಸಬ್ಸ್ಟೆನ್ಸಸ್ ವಾಟ್ ಎವರ್ ಇಟ್ ಮೇ ಬಿ ಸಮ್ಟೈಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಅದಲ್ಲದೆ ಡಸ್ಟ್ ಇರ್ಬೋದು, ಮೌಲ್ಡ್ಸ್ ಇರ್ಬೋದು, ಫರ್ ಡಸ್ಟ್ ಇರ್ಬೋದು. ಫರ್ ಡಸ್ಟ್ ಅಂತಂದರೆ ಬೇರೆ ಬೇರೆ ಸಾಕು ಪ್ರಾಣಿಗಳಲ್ಲಿ ಅವುಗಳ ಮೈ ಮೇಲೆ, ದೇಹದ ಮೇಲೆ ಉತ್ಪತ್ತಿಯಾಗುವಂಥ ಫರ್, ಆ ಚರ್ಮದಿಂದ ಬರುವಂಥ ಇದಿರ್ಬೋದು, ಡ್ಯಾಂಡರ್ ಇರ್ಬೋದು. ಅದಲ್ಲದೆ ಪೋಲನ್ ಗ್ರೈನ್ಸ್ ಇರ್ಬೋದು. ಈಗ ಭಾಳಷ್ಟು ಟೈಮು ಕೆಲವು ಹೂವನ್ನು ಹತ್ತಿರ ತೊಗೊಂಡು ಹೋದರೆ ಸಾಕು, ಸ್ನೀಸಿಂಗು, ಕಾಫಿಂಗ್ ಶುರುವಾಗ್ಬಿಡ್ತದೆ. ಸೊ ಅದು ದಟ್ ಈಸ್ ಅಲರ್ಜಿ. ಹೀಗೆ ವೇರಿಯಸ್ ಅಲರ್ಜನ್ಸ್ ದಟ್ ಕಾಸಸ್ ಅಲರ್ಜಿ ಇನ್ ಅವರ್ ಬಾಡಿ. ವೇರಿಯಸ್ ಅಲರ್ಜನ್ಸ್ ಬೇಕಾದಷ್ಟು. ಕೆಲವರಿಗೆ ಅರ್ಥವೇ ಆಗೋದಿಲ್ಲ. ಭಾಳಷ್ಟು ಮನೆಯಲ್ಲಿ ಊದಿನ ಕಡ್ಡಿ ಹಾಕಿದರೆ ಕೆಲವರಿಗೆ ಅಲರ್ಜಿ ಆಗ್ತದೆ. ಊದಿನ ಕಡ್ಡಿ ಹಚ್ಚಿದರೆ ಅದರ ಫ್ಯೂಮ್ಸು, ಸ್ಮೋಕು
ಕೆಮಿಕಲ್ ಸ್ಮೋಕು, ಅದು ಅಲರ್ಜಿ ಆಗ್ತದೆ. ಹೀಗೆ ಅದಲ್ಲದೆ ವೇರಿಯಸ್ ಪ್ರೋಟೀನ್ಸ್, ಕೆಲವರಿಗೆ ಚಪಾತಿ, ಕೆಲವರು ತಿಂದರೆ ಚಪಾತಿಯಲ್ಲಿರುವಂಥ ಪ್ರೋಟೀನು ಅಲರ್ಜಿಯಾಗಿ ವರ್ಕ್ ಮಾಡ್ತದೆ, ಅದರಿಂದ ಅವ್ರು ಚಪಾತಿ ತಿನ್ನೋ ಹಾಗೇ ಇಲ್ಲ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಈ ಅಲರ್ಜಿ ನಮ್ಮ ದೇಹಕ್ಕೆ ಎಂಟ್ರಾಗ್ತದೆ. ಈ ಅಲರ್ಜಿ ಎಂಟ್ರಾದರೆ, ಅಲರ್ಜನ್ಸ್ ನಮ್ಮ ದೇಹಕ್ಕೆ ಎಂಟ್ರಾದರೆ ಏನಾಗ್ತದೆ ಅಂತ ನಮಗೆಲ್ಲರಿಗೂ ಜನರಲ್ ಆಗಿ ಗೊತ್ತಿದೆ. ಅಲರ್ಜಿ, ದಿಸ್ ಈಸ್ ಹೈಪರ್ ಸೆನ್ಸಿಟಿವಿಟಿ ಆಫ್ ಅವರ್ ಬಾಡಿ. ಈಗ ನಾರ್ಮಲಿ ಅವರ್ ಬಾಡಿ ಈಸ್ ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್ ಅದಕ್ಕಿಂತ ಜಾಸ್ತಿ ಸೆನ್ಸಿಟಿವ್ನೆಸ್ಸನ್ನು ತೋರಿಸುವಂಥದ್ದು. ಸೊ ಎಕ್ಸಾಜರೇಷನ್ ಆಫ್ ಅವರ್ ಬಾಡಿ ಎಗೇನೆಸ್ಟ್ ವೇರಿಯಸ್ ಸಬ್ಸ್ಟೆನ್ಸಸ್, ದೇರ್ ಮೇ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಬೇರೆ ಬೇರೆ ಅನ್ಯೂಶುವಲ್ ರಿಯಾಕ್ಷನ್ಸನ್ನು ತೋರಿಸುವಂಥದ್ದು. ಸೊ ಅನ್ಯೂಶುವಲ್ ರಿಯಾಕ್ಷನ್ಸು ತೋರಿಸ್ತದೆ. ಆ ಅನ್ಯೂಶುವಲ್ ರಿಯಾಕ್ಷನ್ಸು ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಅಲರ್ಜಿ. ಈಗ ಅಲರ್ಜಿ ಬಂದರೆ ಏನಾಗ್ತದೆ ಅಂದರೆ, ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಫ್ರಮ್ ವೇರ್ ದಿ ಅಲರ್ಜನ್ಸ್ ದಿ ಗೆಟ್ ಎಂಟರ್ ಅಂತಂದರೆ ಐದರ್ ಥ್ರೂ ಫುಡ್ ಆರ್ ಏರ್ ಅಥವಾ ವಾಟರ್, ಮೂರು ಮೂಲಕ ಎಂಟ್ರಾಗ್ಬೋದು. ವಾಟರಿಂದ ಎಂಟ್ರಾಗುವಂಥದ್ದು ಬಹಳ ರೇರ್ ಇರ್ಬೋದು, ಅದನ್ನು ಬಿಟ್ಟರೆ ಫುಡ್ಡಲ್ಲಿ ಸೇರ್ಕೊಳ್ಬೋದು. ಇನ್ನು ಕೆಲವು ಇದರಲ್ಲಿ ಏರಿಂದ ಬರ್ತದೆ, ಏರ್ ಬಾರ್ನ್ ಅಲರ್ಜೀಸ್ ಬೇಕಾದಷ್ಟಿದೆ. ಈಗ ನೀವು ಹೇಳಿದೆ ಪೋಲನ್ಸು, ಮೌಲ್ಡ್ಸು, ಡಸ್ಟು, ಹೌಸ್ ಹೋಲ್ಡ್ ಡಸ್ಟು. ಈಗ ನೀವು ಮನೆಯಲ್ಲಿ ಬುಕ್ಸನ್ನೆಲ್ಲ ಜೋಡಿಸಿಟ್ಟಿದ್ದೀರಾ ಎಕ್ಸಾಮ್ ಬಂದಾಗ ಓದಬೇಕು ಅಂತ. ಆ ಎಕ್ಸಾಮ್ ಬಂದಾಗ ಓದೋದಕ್ಕೆ ಕೆಲವು ಬುಕ್ಕನ್ನು ತೆಗೆದರೆ ಕೆಳಗಡೆ ಬುಕ್ಕುಗಳಲ್ಲಿ ಸಣ್ಣಗೆ ಡಸ್ಟ್ ಕೂತಿರ್ತದೆ. ಬುಕ್ ಓಪನ್ ಮಾಡಿ 5 ನಿಮಿಷ ಹೊತ್ತಿಗೆ ನಿಮಗೆ ಸೀನು ಯಾವಾಗ ನೋಡಿದರೂ ಸ್ನೀಸಿಂಗು. ಒಂದು 10 ಸಲ ಸ್ನೀಸಿಂಗ್ ಆದ ಕೂಡಲೇ ಕಣ್ಣೆಲ್ಲ ಕೆಂಪಾಗ್ತದೆ, ವಾಟ್ರಿ ಐಸ್ ಆಗ್ತದೆ, ಕಣ್ಣಿಂದ ನೀರು ದಳ ಇಳೀತದೆ. ಇಮಿಡಿಯೇಟಾಗಿ ಏನು ಮಾಡೋದಕ್ಕೆ ಬೇಜಾರಾಗ್ತದೆ, ಕ್ಲೋಸ್ ಮಾಡಿ ಆರಾಮಾಗಿ ಮಲ್ಕೊಳ್ಳೋದು. ಹೀಗೆಲ್ಲ ಕೆಲವರಿಗೆ ಅನುಭವಗಳು ಆಗಿರ್ತದೆ. ಸೊ ಹೀಗೆಲ್ಲ ಆಗುವಂಥದ್ದೇ ಅಲರ್ಜಿ. ಇನ್ನು ಕೆಲವರಿಗೆ ಬೆಡ್ಶೀಟನ್ನು ಜೋರಾಗಿ ಕೊಡಗಿದ್ರೆ ಸಾಕು, ಆ ಬೆಡ್ಶೀಟಲ್ಲಿರೋ ಧೂಳು ಮೂಗಿಗೆ ಹೋದರೆ ಸಾಕು ಸ್ನೀಸಿಂಗು, ಹೀಗೆ ಬರ್ತದೆ. ಅದಲ್ಲದೆ ವೇರಿಯಸ್ ವೆಜಿಟಬಲ್ಸ್, ಫ್ರೂಟ್ಸ್, ಅವುಗಳಲ್ಲಿರುವಂಥ ಕೆಲವು ಸರ್ಟನ್ ಕೆಮಿಕಲ್ಸ್ ಆಲ್ಸೋ ಬಿಕಮ್ ಅಲರ್ಜಿ. ಈಗ ಕೆಲವರಿಗೆ ಬದನೆಕಾಯಿ ತಿಂದರೆ ಆಗಲ್ಲ, ಕೆಲವರಿಗೆ ಆಲೂಗೆಡ್ಡೆ ತಿಂದರೆ ಆಗೋದಿಲ್ಲ. ಅದರಲ್ಲಿರುವಂಥ ಕೆಲವು ಸರ್ಟನ್ ಕೆಮಿಕಲ್ಸ್, ಸರ್ಟನ್ ಪ್ರೋಟೀನ್ಸ್, ದೇ ಬಿಕಮ್ ಅಲರ್ಜಿಕ್. ಡಾಕ್ಟ್ರ್ ಹೋದ್ರೆ ಹೇಳ್ತಾರೆ ನೀವು ಬದನೆಕಾಯಿ ಮುಟ್ಟಬೇಡಿ, ಬದನೆಕಾಯಿ ತಿನ್ನಬೇಡಿ ಅಂತ. ಬಹಳಷ್ಟು ಜನಕ್ಕೆ ಅಲರ್ಜಿ. ಹೀಗೆ ಬೇಕಾದಷ್ಟು ಟೈಪಲ್ಲಿ ಅಲರ್ಜಿ, ದಟ್ ಈಸ್ ಅಲರ್ಜನ್ಸ್, ದಿ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ. ಈಗ ರಿಯಾಕ್ಷನ್ ಏನಾಗ್ತದೆ? ಇಮಿಡಿಯೇಟು ಸ್ನೀಸಿಂಗು, ಕಾಫಿಂಗು, ವಾಟ್ರಿ ರೆಡ್ ಐಸ್, ಕಣ್ಣು ಕೆಂಪಾಗ್ಬಿಡ್ತದೆ, ರೈಸು, ವಾಟ್ರಿ ಐಸು, ಅನೀಸಿನೆಸ್ಸು, ಒಂಥರ ಸುಸ್ತಾಗುವಂಥದ್ದು. ಸೊ ಹೀಗೆಲ್ಲ ಕಾಣಿಸ್ತದೆ. ಲೇಟರ್ ಫಾರ್ ಸಮ್ ಪೀಪಲ್ ದೇರ್ ಮೇ ಬಿ ಸಿವಿಯರ್ ಇಚಿಂಗ್, ಮೈಯೆಲ್ಲ ಕೆಡ್ತಾ, ಮೈಯಲ್ಲಿ ಗಂದೆ, ದೇರ್ ಮೇ ಬಿ ಲೆಷನ್ಸ್. ಸೊ ಅಲ್ಲಲ್ಲಿ ಗುಳ್ಳೆ ಆಗುವಂಥದ್ದು ಕೆರೆದ ಜಾಗದಲ್ಲಿ. ಸೊ ಹೀಗೆ ಬೇಕಾದಷ್ಟು ಟೈಪಲ್ಲಿ ಅದರ ರಿಯಾಕ್ಷನ್ಸು ನಮಗೆ ಎಕ್ಸ್ಪ್ರೆಸ್ ಆಗ್ತದೆ. ಹೀಗೆ ಎಕ್ಸ್ಪ್ರೆಸ್ ಆಗುವಂಥದ್ದೇ ದಟ್ ಈಸ್ ನಥಿಂಗ್ ಬಟ್ ಹೈಪರ್ ಸೆನ್ಸಿಟಿವಿಟಿ, ಎಕ್ಸಾಜರೇಟೆಡ್ ಕಂಡೀಷನ್ ಆಫ್ ಅವರ್ ಬಾಡಿ. ಸೊ ಹೀಗೆ ಅಲರ್ಜಿ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಇನ್ ಮೋಸ್ಟ್ ಆಫ್ ದ ಪೀಪಲ್. ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಈ ಅಲರ್ಜಿ ಕೂಡ ಒಂದು ಬಹಳ ದೊಡ್ಡ ಸಮಸ್ಯೆ. ಈಗ ನೋಡಿ, ಈ ಚಾಕ್ ಡಸ್ಟ್ ಇದೆ, ನಾವು ಚಾಕ್ ಪೀಸನ್ನು ಯೂಸ್ ಮಾಡ್ತೀವಿ, ಬೋರ್ಡನ್ನು ರಬ್ ಮಾಡ್ತೀವಿ, ಅದರಲ್ಲಿ ಬರುವಂಥ ಫೈನ್ ಡಸ್ಟ್ ಇಫ್ ಯು ಇನ್ಹೇಲ್ ಕಂಟಿನ್ಯೂಯಸ್ಲಿ ದೇರ್ ಮೇ ಬಿ ಚಾನ್ಸ್ ಫಾರ್ ಅಲರ್ಜಿ. ನಮ್ಮ ದೇಹ ರಿಯಾಕ್ಷನ್ ತೋರಿಸ್ಬೋದು ಜಾಸ್ತಿ ಆದಾಗ, ಹಾಗೆ ಬರುವಂಥದ್ದೇ ಅಲರ್ಜಿ ಆಗಿರ್ತದೆ. ಈಗ ಏನಾಗ್ತದೆ ಅಂದರೆ, ವೆನ್ ದೀಸ್ ಅಲರ್ಜನ್ಸ್ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ, ರೆಸ್ಪಿರೇಟರಿ ಸಿಸ್ಟಮ್, ಆಮೇಲೆ ಥ್ರೂ ರೆಸ್ಪಿರೇಟರಿ ಸಿಸ್ಟಮ್ ದೇ ಮೇ ಗೆಟ್ ಎಂಟರ್ ಇನ್ ಟು ದ ಸರ್ಕ್ಯುಲೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮಿಗೆ ಹೋಗ್ತದೆ, ಅಲ್ಲಿ ಕೆಲವು ರಿಯಾಕ್ಷನ್ಸನ್ನು ತೋರಿಸ್ತದೆ. ಆ ರಿಯಾಕ್ಷನ್ಸನ್ನು ತೋರಿಸಿದಾಗ ನಮಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಉಲ್ಬಣ ಆಗ್ತದೆ. ಈಗಿನ ಹೇಳಿದ ಹಾಗೆ ದೇರ್ ಮೇ ಬಿ ವಾಟ್ರಿ ಐಸು, ಸ್ನೀಸಿಂಗು, ಕಾಫಿಂಗು, ಈಚಿಂಗು, ಲೆಷನ್ಸು, ಹೀಗೆ ಬರುವಂಥದ್ದೆಲ್ಲ ಸಾಧ್ಯತೆಗಳಿರ್ತದೆ. ಸೊ ಅದಲ್ಲದೆ ಬೇರೆ ಥರದಲ್ಲೂ ಕೆಲವು ಇದು ಗಿಡಿನೆಸ್ ಇರ್ಬೋದು, ಅಥವಾ ತಲೆನೋವು ಬರುವಂಥದ್ದು ಇರ್ಬೋದು. ಹೀಗೆ ಅಲರ್ಜಿಕ್ ಕಂಡೀಷನಲ್ಲಿ ಕೆಲವು ಸಲ ಫೀವರ್ ತನಕನೂ ಹೋಗಬಹುದು. ಅದಕ್ಕೆ ಅವಾಯ್ಡಿಂಗ್ ಆಫ್ ದೀಸ್ ಸಬ್ಸ್ಟೆನ್ಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ಅಬೌಟ್ ದೀಸ್ ಅಲರ್ಜಿ ಕಾಸಿಂಗ್ ಸಬ್ಸ್ಟೆನ್ಸಸ್. ವಿ ಹ್ಯಾವ್ ಟು ಅವಾಯ್ಡ್ ಇಟ್. ಅವುಗಳನ್ನು ಅವಾಯ್ಡ್ ಮಾಡಬೇಕು. ಹಾಗಿದ್ದರೆ ಬುಕ್ಕನ್ನು ಮುಚ್ಚಿದ ತೆಗಿಲೇಬಾರ್ದು ಅಂತಲ್ಲ,
ಅದಕ್ಕೆ ತಕ್ಕಂತೆ ಕ್ಲೀನಾಗಿ ಬುಕ್ಸನ್ನು ಜೋಡಿಸಿಟ್ಕೊಂಡು ಅವುಗಳು ಡಸ್ಟ್ ಹಿಡಿದಿದ್ದಂಗೆ ಧೂಳು ಹಿಡಿದಿದ್ದಂಗೆ ನೋಡ್ಕೋಬೇಕು. ಅವಾಗವಾಗ ಬುಕ್ಕನ್ನು ತೆಗಿಬೇಕು, ಓದಬೇಕು, ಅವುಗಳನ್ನು ಕ್ಲೀನ್ ಮಾಡ್ಕೋಬೇಕು, ನಮ್ಮ ಥಿಂಗ್ಸನ್ನು ಸರಿಯಾಗಿ ಇಟ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲದೆ ಹೋದರೆ ಎಲ್ಲ ಟೈಮಲ್ಲೂ ಇದೆ. ಮನೆಯಲ್ಲಿ 10 ದಿನ 15 ದಿನ ಆದರೂ ನಮ್ಮ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಇಲ್ಲ. ನಮ್ಮ ಅಪ್ಪ ಮನೆ ಕ್ಲೀನ್ ಮಾಡಬೇಕು. ಆವಾಗ ಏನಾಗ್ತದೆ, ಡಸ್ಟ್ ಗುಡಿಸಿದ ಕೂಡಲೇ ನಮಗೆ ಶೀತ ಶುರುವಾಯಿತು. ಶೀತ ಶುರುವಾದ ಕೂಡಲೇ ಸಮಸ್ಯೆಗಳು. ಸೊ ಈ ಬಾಡಿ ರಿಯಾಕ್ಷನ್ ಹೇಗಿರ್ತದೆ ಅಂದರೆ ಸರ್ಟನ್ ಸಬ್ಸ್ಟೆನ್ಸಸ್ ಆರ್ ಪ್ರೊಡ್ಯೂಸ್ಡ್. ಹಿಸ್ಟಮೈನ್ಸ್ ಪ್ರೊಡ್ಯೂಸ್ ಆಗ್ತದೆ. ಅದಲ್ಲದೆ ಹೆಪಾರಿನ್ ಪ್ರೊಡ್ಯೂಸ್ ಆಗ್ತದೆ, ಸೆರಟೋನಿನ್ ಪ್ರೊಡ್ಯೂಸ್ ಆಗ್ತದೆ. ಹೀಗೆ ಬೇರೆ ಬೇರೆ ಸರ್ಟನ್ ಕೆಮಿಕಲ್ಸ್ ಆರ್ ಆ್ಯಕ್ಚುಲಿ ಸೆಕ್ರೀಟೆಡ್ ಬೈ ಸರ್ಟನ್ ಸೆಲ್ಸ್ ಕಾಲ್ಡ್ ಮ್ಯಾಸ್ಟ್ ಸೆಲ್ಸ್. ನಮ್ಮಲ್ಲಿ ಮ್ಯಾಸ್ಟ್ ಸೆಲ್ಸ್ ಅಂತ ಸ್ಪೆಸಿಫಿಕ್ ಆಗಿ ಇದೆ. ಲಾಸ್ಟ್ ಇಯರು ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂಸಲ್ಲಿ ಹೇಳ್ತು, ಮ್ಯಾಸ್ಟ್ ಸೆಲ್ಸ್ ದೇ ಪ್ರೊಡ್ಯೂಸ್ ಹಿಸ್ಟಮೈನ್ಸ್ ಆ್ಯಂಡ್ ಸೆರಟೋನಿನ್ಸ್ ವಿಚ್ ಆರ್ ಎಫೆಕ್ಟಿವ್ ಎಗೇನೆಸ್ಟ್ ಅಲರ್ಜೆನ್ಸ್ ಅಂತ ಹೇಳಿತ್ತು, ಅಲರ್ಜಿಕ್ ಸಬ್ಸ್ಟೆನ್ಸಸ್. ಹೀಗೆ ಅಲರ್ಜಿ ವಿರುದ್ಧ ಹೋರಾಡೋದಕ್ಕೆ, ಅವುಗಳನ್ನು ಫೈಟ್ ಮಾಡೋದಕ್ಕೆ ಹಿಸ್ಟಮೈನ್ಸು ಸೆರಟೋನಿನ್ಸು ಸೆಕ್ರೀಟ್ ಆಗ್ತದೆ. ಹೀಗೆ ಸೆಕ್ರೀಟ್ ಆದ ಕೂಡಲೇ ಬಾಡಿಯಲ್ಲಿ ಬೇರೆ ಬೇರೆ ಟೈಪಲ್ಲಿ ರಿಯಾಕ್ಷನ್ಸ್ ಶುರುವಾಗ್ತದೆ. ಇದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಈಸ್ ಆಲ್ಸೋ ನೆಸರಿ ಇನ್ ಮೋಸ್ಟ್ ಆಫ್ ದ ಕಂಡೀಷನ್ಸ್. ವಿತೌಟ್ ಪ್ರಾಪರ್ ಟ್ರೀಟ್ಮೆಂಟ್ ನಮಗೆ ಅಲರ್ಜಿಯಿಂದ ಹೊರಗೆ ಬರೋಕ್ಕಾಗೋದೇ ಇಲ್ಲ. ಕೆಲವು ಸ್ಕಿನ್ ಪ್ರಾಬ್ಲಮ್ಸು, ಸ್ಕಿನ್ ಅಲರ್ಜೀಸ್, ದೇ ರಿಕ್ವೈರ್ಡ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಕೆಲವು ಸಲ ಲೈಫ್ ಲಾಂಗ್ ಟ್ರೀಟ್ಮೆಂಟನ್ನು ತೊಗೋಬೇಕಾಗ್ತದೆ. ಯಾಕೆ ಅಂತಂದರೆ ಅಲರ್ಜೆನ್ಸು ಫ್ರೀಕ್ವೆಂಟ್ಲಿ ದಿ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ. ಹೀಗೆ ಇರೋದ್ರಿಂದ ಅಲರ್ಜಿ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ಸೊ ದಟ್ ವಿ ಹ್ಯಾವ್ ಟು ಅವಾಯ್ಡ್. ಅದಕ್ಕೆ ಆ್ಯಂಟಿ-ಹಿಸ್ಟಮೈನ್ ಟ್ಯಾಬ್ಲೆಟ್ಸ್ ಅಂತ ಬರ್ತದೆ. ಆ್ಯಂಟಿ-ಹಿಸ್ಟಮೈನ್ ಟ್ಯಾಬ್ಲೆಟ್ಸ್ ದೇ ಆರ್ ವೆರಿ ಯೂಸ್ಫುಲ್. They actually control the secretion of histamines, so they fight against allergic that is allergens, thereby it is possible to control hige allergy hypersensitivity ಅಥವಾ exaggerated condition of our body, that is called allergy. ಹೀಗೆ ನೋಡ್ತೇವೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಾಬ್ಲಮ್ ಇನ್ ಅವರ್ ಬಾಡಿ. ಸೊ ಇದಾದ ಮೇಲೆ ಏನಿದೆ ಅಂತ ನೋಡೋಣ. ಇದಾದ ಮೇಲೆ ಆಟೋ ಇಮ್ಯುನಿಟಿ. ಆಟೋ ಇಮ್ಯುನಿಟಿ, ಸೆಲ್ಫ್ ಇಮ್ಯುನಿಟಿ. ಸೆಲ್ಫ್ ಇಮ್ಯುನಿಟಿಯಲ್ಲಿ ಆಟೋ ಇಮ್ಯುನಿಟಿ, ಅನ್ನೆಸೆಸರಿ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್, ದಟ್ ಈಸ್ ಕಾಲ್ಡ್ ಆಟೋ ಇಮ್ಯುನಿಟಿ. ಈಗ ಇಮ್ಯೂನ್ ಸಿಸ್ಟಮ್ ಯಾವಾಗ ಬೇಕು ಅಂದರೆ, whenever the problem is there, whenever the pathogen get enter into our body, the production of antibody must be there in our body. So thereby it helps to control the pathogens, disease. ಇದಾಗಿದೆ. ಆದರೆ in most of the people ಏನಾಗ್ತದೆ ಅಂದರೆ, without being the presence of any pathogens, any infection in our body, there may be secretion of antibodies. Antibodies secrete ಆಗಿಬಿಡ್ಬೋದು. ಆಂಟಿಬಾಡೀಸ್ ಸೆಕ್ರೀಟ್ ಆದರೆ ಏನಾಗುತ್ತೆ, unnecessary secretion is not needed. unnecessary secretion ಯಾವಾಗ ಆಗ್ತದೆ, ಇಟ್ ಸ್ಟಾರ್ಟ್ ಟು ರಿಯಾಕ್ಟ್ಸ್ ವಿತ್ ಅವರ್ ಓನ್ ಬಾಡಿ ಸೆಲ್ಸ್. ನಮ್ಮ ದೇಹದ ಸೆಲ್ಸ್ ಜೊತೆಗೆ ರಿಯಾಕ್ಷನ್ ಶುರು ಮಾಡಿಬಿಡ್ತದೆ. ದೇರ್ ಬೈ ಇಟ್ ಮೇ ಕಾಸ್ ಅ ಸಿವಿಯರ್ ಪ್ರಾಬ್ಲಮ್ ಇನ್ ಅವರ್ ಬಾಡಿ ಸೆಲ್ಸ್. ಬಾಡಿ ಸೆಲ್ಸಲ್ಲೇ ಅವುಗಳ ಪ್ರಾಬ್ಲಮ್ಸ್ ಶುರುವಾಗ್ಬಿಡ್ತದೆ. ದೇರ್ ಬೈ ದೇರ್ ಮೇ ಬಿ ಸಿವಿಯರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ಅವರ್ ಬಾಡಿ. ಬೇರೆ ಬೇರೆ ಟೈಪಲ್ಲಿ ಪ್ರಾಬ್ಲಮ್ಸು ಬರ್ತದೆ. ಈಗ ಹೊರಗಡೆಯವರು ನಮ್ಮ ಮನೆಗೆ ಬಂದು ಯಾವುದೋ ಒಂದು ಸಮಸ್ಯೆಗೆ ಗಲಾಟೆಗೆ ನಿಂತರೆ ನಾವು ಕಂಟ್ರೋಲ್ ಮಾಡಬಹುದು. ಅದಕ್ಕೆ ತಕ್ಕಂತೆ ಅವರನ್ನು ಅವಾಯ್ಡ್ ಮಾಡೋದಾಗಲಿ, ಅದಕ್ಕೆ ತಕ್ಕಂತೆ ಏನಾದ್ರು ಇದು ಮಾಡ್ಬೋದು. ಸೊ ದಟ್ ಈಸ್ ಪಾಸಿಬಲ್ ಟು ಸಾಲ್ವ್ ಮೋಸ್ಟ್ ಆಫ್ ದ ಟೈಮ್. ಅಥವಾ ಅದಕ್ಕೆ ಬೇರೆ ಬೇರೆ ಇದರಲ್ಲಿ ನಾವು ಇದನ್ನು ಸೊಲ್ಯೂಷನನ್ನು ಹುಡುಕಬೇಕಾಗ್ತದೆ. ಆದರೆ ಮನೇಲಿದ್ದವರೇ ಗಲಾಟೆ ಶುರು ಮಾಡಿಬಿಟ್ರೆ, ಮನೇಲಿದ್ದವರೇ ಪ್ರತಿದಿನ ಮನೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗೆ ತಕ್ಕಂತೆ ಇದರಲ್ಲಿ ನಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅಪ್ಪ ಅಮ್ಮನ ಮೇಲೆ ದಿನ ಗಲಾಟೆ ಶುರು ಮಾಡಿದರೆ, ಸೊ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಮನೆಯ ಸಿಸ್ಟಮ್ಮೇ ಡ್ಯಾಮೇಜ್ ಆಗ್ತದೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಆಟೋ ಇಮ್ಯುನಿಟಿ. ಆಟೋ ಇಮ್ಯುನಿಟಿ ಅಂತ ಹೇಳೋದಕ್ಕೆ ಒಂದು ಜನರಲ್ ಉದಾಹರಣೆ, ಮನೆಯಲ್ಲಿದ್ದವರೇ ಗಲಾಟೆ, ಮನೆಯಲ್ಲಿದ್ದವರೇ ಸಮಸ್ಯೆಗಳನ್ನು ಮಾಡೋಂಥದ್ದು.
ಮನೆಯಲ್ಲಿ ಇದ್ದವರೇ ಕಳ್ತನ ಮಾಡಿಬಿಡೋದು, ಮನೆಯ ವಸ್ತುಗಳನ್ನು ಕಳ್ತನ ಮಾಡಿ ತಮಗೆ ಬೇಕಾದಂಥ ಇದನ್ನು ಇದು ಮಾಡ್ಕೊಳ್ಳೋದು. ಹೀಗೆಲ್ಲ ಏನಾಗ್ತದೆ ಅಂತಂದರೆ ಮನೆಯ ವ್ಯವಸ್ಥೆಗೆ ಸಮಸ್ಯೆಗಳು ಬರ್ತದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಈಗ ಹೊರಗಡೆಯಿಂದ ಬರೋರನ್ನಾದರೆ ಅವಾಯ್ಡ್ ಮಾಡ್ಬೋದು, ಬಾಗಿಲು ಹಾಕಿದರೆ ಹೊರಗಡೆಯಿಂದ ಬರೋರನ್ನ ತಪ್ಪಿಸ್ಬೋದು. ಆದರೆ ಮನೆ ಒಳಗೆ ಇದ್ದು ಗಲಾಟೆ ಅಥವಾ ಬೇರೆ ಬೇರೆ ಸಮಸ್ಯೆ ಇದು ಮಾಡಿದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಹಾಗೆ ಈಗ ಏನಾಗ್ತದೆ ಅಂದರೆ ಮನೆಯ ದೇಹದ ಒಳಗೆ ಆ್ಯಂಟಿಬಾಡೀಸ್ ಸಕ್ರೀಟ್ ಆಗಿ ದೀಸ್ ಆ್ಯಂಟಿಬಾಡೀಸ್ ಸ್ಟಾರ್ಟ್ ಟು ರಿಯಾಕ್ಟ್ ಅಗೇನೆಸ್ಟ್ ಅವರ್ ಓನ್ ಬಾಡಿ ಸೆಲ್ಸ್, ದಟ್ ರಿಸಲ್ಟಿಂಗ್ ಇನ್ ಆಟೋ ಇಮ್ಯುನಿಟಿ. ಆಟೋ ಇಮ್ಯುನಿಟಿ ಆಗಿಬಿಡ್ತದೆ. ಆಟೋ ಇಮ್ಯೂನ್ ರೆಸ್ಪಾನ್ಸಲ್ಲಿ ಸಿವಿಯರ್ ಪ್ರಾಬ್ಲಮ್ಸ್ ದಟ್ ಸ್ಟಾರ್ಟ್ ಟು ಅಪಿಯರ್ ಇನ್ ಅವರ್ ಬಾಡಿ. ಸೊ ಹಾಗೆ ಸಿವಿಯರ್ ಪ್ರಾಬ್ಲಮ್ಸ್ ಶುರುವಾಗ್ತದೆ. ದಟ್ ಟೈಪ್ ಆಫ್ ಸಿವಿಯರ್ ಪ್ರಾಬ್ಲಮ್ ಲೀಡ್ಸ್ ಟು ವೇರಿಯಸ್ ಪ್ರಾಬ್ಲಮ್ಸ್ ಇನ್ ದ ಲೇಟರ್ ಕಂಡೀಷನ್. ಇದಕ್ಕೆ ಒಂದು ಉದಾಹರಣೆ ರುಮ್ಯಾಟಿಡ್ ಆರ್ಥ್ರೈಟಿಸ್. ರುಮ್ಯಾಟಿಡ್ ಆರ್ಥ್ರೈಟಿಸ್ ಜಾಯಿಂಟ್ಸ್ ಪೇಯ್ನ್ ಬರ್ತದೆ. ಏಜ್ಡ್ ಕಂಡೀಷನಲ್ಲಿ ಸ್ವಲ್ಪ ವರ್ಷಗಳಾದ ಕೂಡಲೇ 45-50 ದಾಟಿದ ಮೇಲೆ ಅಲ್ಲಲ್ಲಿ ಗಂಟುಗಳು ನೋವು ಬರುತ್ತೆ. ಯಾಕೆಂದರೆ ಬಿಕಾಸ್ ಆಫ್ ಸೋ ಮೆನಿ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಕಂಟಿನ್ಯೂಯಸ್ ಟ್ಯಾಬ್ಲೆಟ್ಸು ಇದು ತೊಗೊಂಡಿರ್ತಾರೆ, ಇದು ಮಾಡಿರ್ತಾರೆ ಬೇರೆ ಸಮಸ್ಯೆಗಳಿಗೆ. ಅಲ್ಲೇನಾಗ್ತದೆ ಅಂದರೆ ಅನ್ನೆಸೆಸರಿ ಇದರಲ್ಲಿ ಆ್ಯಂಟಿಬಾಡೀಸ್ ಸ್ಟಾರ್ಟ್ ಟು ಪ್ರೊಡ್ಯೂಸ್ ಇನ್ ದ ಲೇಟರ್ ಕಂಡೀಷನ್. ಯಾವಾಗ ಸಮಸ್ಯೆ ಇತ್ತೋ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರ್ತದೆ, ಫೈಟ್ ಮಾಡ್ತಾ ಇರ್ತದೆ. ನಾವು ಅದಕ್ಕೆ ತಕ್ಕಂತೆ ಟ್ಯಾಬ್ಲೆಟ್ಸು ಇನ್ನೊಂದನ್ನು ಇಮ್ಯೂನ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ತೊಗೊಂಡು ಕಂಟಿನ್ಯೂಯಸ್ಸು ಅದು ಎಕ್ಸಾಜುರೇಟ್ ಆಗಿಬಿಟ್ಟಿರ್ತದೆ. ಅವುಗಳು ಏನು ಮಾಡ್ತವೆ ಅಂದರೆ ಲೇಟರ್ ಕಂಡೀಷನಲ್ಲಿ ದಟ್ ಮೇ ಲೀಡ್ಸ್ ಟು ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್ ಅನ್ನೆಸೆಸರಿಯಾಗಿ ಪ್ರೊಡಕ್ಷನನ್ನು ಶುರು ಮಾಡ್ತವೆ. ದಟ್ ರಿಮೈನ್ಸ್ ಇನ್ ಅವರ್ ಬಾಡಿ, ದೇ ರಿಯಾಕ್ಟ್ ವಿತ್ ಅವರ್ ಬಾಡಿ. ಸೊ ರಿಯಾಕ್ಷನ್ ಶುರುವಾದ ಕೂಡಲೇ ಪರ್ಟಿಕ್ಯುಲರ್ಲಿ ಜಾಯಿಂಟ್ ಪೈನ್ಗಳು ಶುರುವಾಗಿರ್ತದೆ. ಹಾಗೆ ಜಾಯಿಂಟ್ ಪೈನ್ ಬರೋದು ಒಂದು ಉದಾಹರಣೆ. ಅದಲ್ಲದೆ ಮೋಸ್ಟ್ ಆಫ್ ದ ಟೈಮ್ಸ್ ಸಮ್ ಆಫ್ ದ ಸ್ಕಿನ್ ಪ್ರಾಬ್ಲಮ್ಸ್ ಆಲ್ಸೋ ಆಟೋ ಇಮ್ಯೂನ್ ರೆಸ್ಪಾನ್ಸ್. ಕೆಲವು ಸ್ಕಿನ್ ಪ್ರಾಬ್ಲಮ್ಮು ಕೂಡ ಆಟೋ ಇಮ್ಯೂನ್ ರೆಸ್ಪಾನ್ಸ್. ಯಾಕೆಂದರೆ ಅಲ್ಲಿ ಸ್ಟೆರಾಯ್ಡ್ಸು ಇದನ್ನು ತೊಗೊಂಡಿರ್ತವೆ. ಸ್ಕಿನ್ ಪ್ರಾಬ್ಲಮಲ್ಲಿ ಇದರಲ್ಲಿ ಸ್ಟೆರಾಯ್ಡ್ಸನ್ನು ಕೊಟ್ಟಿರ್ತಾರೆ, ಸ್ಟೆರಾಯ್ಡ್ ಟ್ಯಾಬ್ಲೆಟ್ಸನ್ನು ಕೊಟ್ಟಿರ್ತಾರೆ, ಆ್ಯಂಟಿಹಿಸ್ಟಮೈನ್ಸ್ ಟ್ಯಾಬ್ಲೆಟ್ಸನ್ನು ಕೊಟ್ಟಿರ್ತಾರೆ. ಅವುಗಳು ಏನಾಗಿರ್ತವೆ ಅಂತಂದರೆ ಕಂಟಿನ್ಯೂಯಸ್ ಸ್ಟ್ರೆಸ್ ನಮ್ಮ ದೇಹದ ಸೆಲ್ಸ್ ಮೇಲೆ ಬಿದ್ದು ಸಮಟೈಮ್ಸ್ ದೇ ಸ್ಟಾರ್ಟ್ ಟು ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್. ದೇರ್ ಮೇ ಬಿ ಸ್ಕಿನ್ ಪ್ರಾಬ್ಲಮ್. ಅದಕ್ಕೆ ಸ್ಪೆಸಿಫಿಕ್ ರೀಸನ್ನೇ ಹುಡುಕಕ್ಕೆ ಬರೋಲ್ಲ, ರೀಸನ್ ಇಲ್ಲಿ ನೋಡೋಕ್ಕೆ ಆಗೋದಿಲ್ಲ. ಹಾಗೆ ಬರುವಂಥದ್ದನ್ನು ನೋಡ್ತೀವಿ. ದಟ್ ಈಸ್ ರುಮ್ಯಾಟಿಡ್ ಆರ್ಥ್ರೈಟಿಸ್, ಒನ್ ಆಫ್ ದ ಗುಡ್ ಎಕ್ಸಾಂಪಲ್. ಇದನ್ನೇ ಬರಿಬೇಕು ಎಕ್ಸಾಮ್ನಲ್ಲಿ, ರುಮ್ಯಾಟಿಡ್ ಆರ್ಥ್ರೈಟಿಸ್ ಅಂತಲೇ ಬರಿಬೇಕು. ನಾನು ಇನ್ನೂ ಕೆಲವು ಎಕ್ಸಾಂಪಲ್ಸು ಏನು ಬರ್ತದೆ ಅನ್ನೋದನ್ನು ಹೇಳಿದರೂ ಕೂಡ ಡೋಂಟ್ ರೈಟ್ ಎನಿ ಅದರ್ ಎಕ್ಸಾಂಪಲ್ಸ್ ವಿಚ್ ಆರ್ ನಾಟ್ ಪ್ರಿಸ್ಕ್ರೈಬ್ಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇದ್ದನ್ನು ಬರಿಬೇಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥದ್ದನ್ನು ಏನು ಹೇಳಿದೆ ಅದನ್ನೇ ಬರೀರಿ. ಆದರೆ ನಮಗೆ ಜನರಲಾಗಿ ಗೊತ್ತಿರೋದಕ್ಕೆ ಸೊ ಐ ಹ್ಯಾವ್ ಮೆನ್ಷನ್ ಸಮ್ ಆಫ್ ದಿ ಅದರ್ ಪ್ರಾಬ್ಲಮ್ಸ್ ಆಲ್ಸೋ. ಕೆಲವು ಇದನ್ನು ಹೇಳಿರ್ಬೋದು. ಸೊ ಹೀಗೆ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಹೀಗೂ ಕೂಡ ಬರ್ಬೋದು. ಆಟೋ ಇಮ್ಯೂನ್ ರೆಸ್ಪಾನ್ಸಲ್ಲಿ ನಮಗೆ ಹೊರಗಡೆಯಿಂದ ಕಾಸು ಮಾಡ್ತದೆ ಅಂತಲ್ಲ, ಮನೆಯ ಒಳಗೆ ಹೇಗೆ ಪ್ರಾಬ್ಲಮ್ಸ್ ಬರ್ತದೆ ಅನ್ನೋದಕ್ಕೆ ಗಲಾಟೆಗಳಾಗ್ತದೆ ಅನ್ನೋ ಹಾಗೆ ನಮ್ಮ ದೇಹದಲ್ಲೇ ಫೈಟಿಂಗ್ ಶುರುವಾಗ್ಬಿಟ್ಟು ದ ಆ್ಯಂಟಿಬಾಡಿ ಸ್ಟಾರ್ಟ್ ಟು ಫೈಟ್ ಅಗೇನೆಸ್ಟ್ ಅವರ್ ಓನ್ ಬಾಡಿ ಸೆಲ್ಸ್ ಮೇ ರಿಸಲ್ಟಿಂಗ್ ಇನ್ ಆಟೋ ಇಮ್ಯುನಿಟಿ. ಹೀಗೆ ನೋಡ್ತೀವಿ. ಸೊ ದಿಸ್ ಈಸ್ ಅನದರ್ ಪ್ರಾಬ್ಲಮ್ ವಾಟ್ ವಿ ಆರ್ ಫೇಸಿಂಗ್. ಹೀಗೆ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ವಿ ಡಿಸ್ಕಸ್ಡ್ ಸೋ ಫಾರ್. ಈಗ ಮೇಯ್ನಾಗಿ ಡಿಸೀಸಸನ್ನು ಹೇಳ್ತು, ನಮ್ಮ ಇಮ್ಯೂನ್ ರೆಸ್ಪಾನ್ಸ್ ಹೇಗಿರ್ತದೆ ಅಂತ ಹೇಳ್ತು. ಇಮ್ಯೂನ್ ರೆಸ್ಪಾನ್ಸಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ತದೆ ಅನ್ನೋಂಥದ್ದನ್ನು ಕೂಡ ಈಗ ಅಲರ್ಜಿ, ಆಟೋ ಇಮ್ಯುನಿಟಿ ಮೂಲಕ ಕೂಡ ಸ್ಟಡಿ ಮಾಡಿದ್ದಾಯಿತು. ಇದಾದ ಮೇಲೆ ಇಮ್ಯೂನ್ ಸಿಸ್ಟಮ್ ಇನ್ ಅವರ್ ಬಾಡಿ, ಇಮ್ಯೂನ್ ಸಿಸ್ಟಮ್ ಆಫ್ ಹ್ಯೂಮನ್ ಬಾಡಿ. ಅವರ್ ಇಮ್ಯೂನ್ ಸಿಸ್ಟಮ್, ಹ್ಯೂಮನ್ ಬಾಡಿ, ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಹೇಗಿರ್ತದೆ, ಎಲ್ಲಿ ಇಮ್ಯೂನ್ ಸಿಸ್ಟಮ್ ಇರ್ತದೆ.
ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿದೆ ಇಮ್ಯೂನ್ ಸಿಸ್ಟಮು ಎಲ್ಲಿ ಹೇಗೆ ಇದೆ ಅನ್ನುವಂಥದ್ದು ಜನರಲ್ ಆಗಿ ಗೊತ್ತಿದೆ. ಈ ಇಮ್ಯೂನ್ ಸಿಸ್ಟಮ್ mainly produce antibodies against various microbes, pathogens. ಬೇರೆ ಬೇರೆ ಮೈಕ್ರೋಬ್ಸು ಮತ್ತು ಪ್ಯಾಥೋಜನಿಗೆ ಎಗೇನೆಸ್ಟ್ ಆಗಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಸಿಸ್ಟಮೇ ಇಮ್ಯೂನ್ ಸಿಸ್ಟಮ್ ಆಗಿದೆ. ಇವು ಎಲ್ಲಿರ್ತದೆ ಅಂದರೆ ಬ್ಲಡ್ಡು ಮತ್ತು ಲಿಂಫಾಯ್ಡ್ ಸಿಸ್ಟಮ್ನಲ್ಲಿ ಇರ್ತದೆ. ಎರಡು ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ನಮಗೆ ಗೊತ್ತಿದೆ. ಆ ಸರ್ಕ್ಯುಲೇಟರಿ ಸಿಸ್ಟಮು ಒಂದು ನಾರ್ಮಲ್ ಬ್ಲಡ್ ಸರ್ಕ್ಯುಲೇಷನ್, ಇನ್ನೊಂದು ಲಿಂಫ್ಯಾಟಿಕ್ ಸಿಸ್ಟಮ್. ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಲಿಂಫ್ ಫ್ಲೂಯಿಡ್ ದಟ್ ಸರ್ಕ್ಯುಲೇಟ್ಸ್ ಇನ್ ಅವರ್ ಬಾಡಿ. ಲಿಂಫ್ ಸಿಸ್ಟಮ್ ಅಂದರೆ ಏನು ಅಂದರೆ ವೇರ್ ಲಿಂಫೋಸೈಟ್ಸ್ ಡೆವಲಪ್, ಎಲ್ಲಿ ಲಿಂಫೋಸೈಟ್ಸು ಡೆವಲಪ್ ಆಗ್ತದೆ ಅವುಗಳು ಸರ್ಕ್ಯುಲೇಷನ್ನು ಸ್ಪೆಸಿಫಿಕ್ ಆಗಿ ನಡೀತದೆ. ದೇ ಆರ್ ಆಲ್ಸೋ ಕನೆಕ್ಟೆಡ್ ವಿತ್ ದಿ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಅವುಗಳ ಮೂಲಕ ಹರಿದು ಬೇರೆ ಬೇರೆ ಕಡೆಗೆ ಹೋಗಿ ನಮ್ಮ ದೇಹಕ್ಕೆ ಪ್ರೊಟೆಕ್ಷನನ್ನು, ರೆಸಿಸ್ಟೆನ್ಸನ್ನು ಕೊಡ್ತಾ ಇರ್ತದೆ. ಸಚ್ ಎ ಸಿಸ್ಟಮ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಲಿಂಫಾಟಿಕ್ಸ್, ದಟ್ ಈಸ್ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಈ ಇಮ್ಯೂನ್ ಸಿಸ್ಟಮಿಗೆ ಬಂದರೆ ಎರಡು ಟೈಪಲ್ಲಿ ನೋಡ್ತೀವಿ. ಲಿಂಫಾಯ್ಡ್ ಆರ್ಗನ್ಸ್ ಫಸ್ಟ್ ನೋಡಬೇಕು. ಲಿಂಫಾಯ್ಡ್ ಆರ್ಗನ್ಸ್ ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ ಇದೆ, ಬೇರೆ ಬೇರೆ ಇದರಲ್ಲಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬೋನ್ ಮ್ಯಾರೋ, ಸ್ಪ್ಲೀನ್, ಅದಲ್ಲದೆ ಟಾನ್ಸಿಲ್ಸ್ ಇಲ್ಲಿ ಬರ್ತದೆ, ಗಂಟ್ಲ ಭಾಗದಲ್ಲಿ ಬರುವಂಥ ಟಾನ್ಸಿಲ್ಸು, ಥೈಮಸ್ ಗ್ಲ್ಯಾಂಡ್, and other than that appendix, ಅದಲ್ಲದೆ ಮಾಲ್ಟ್, that is mucus associated lymphatic tissue. ಸೊ ಹೀಗೆ ಬೇಕಾದಷ್ಟು ಜಾಗದಲ್ಲಿ ಬರ್ತದೆ. ಅದಲ್ಲದೆ ಲಿಂಫ್ ನೋಡ್ಸ್ ಎಲ್ಲ ಕಡೆ ಬರ್ತದೆ. ನೋಡ್ಸ್ ಲಿಂಫ್ ನೋಡ್ಸ್ ದೇಹ ಭಾಗಗಳಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಆ ಜಾಗಗಳಲ್ಲೆಲ್ಲ ಲಿಂಫ್ ನೋಡ್ಸ್ ಕೂಡ ಬರ್ತದೆ. ಹೀಗೆಲ್ಲ ಕಡೆ ಇಲ್ಲಿ ಇರುವಂಥ ಒಂದು ಸಿಸ್ಟಮು, ಇವೆಲ್ಲ ಇಂಟರ್ ಕನೆಕ್ಟೆಡ್ ವಿತ್ ಸೆಪರೇಟ್ ವೆಸಲ್ಸ್, ದೇ ಫಾರ್ಮ್ಸ್ ದಿ ಲಿಂಫ್ಯಾಟಿಕ್ ಸಿಸ್ಟಮ್. ಲಿಂಫ್ಯಾಟಿಕ್ ಸಿಸ್ಟಮ್ ಆಗಿ ಇದಾಗಿದೆ. ಹೀಗೆ ಇದ್ದುಬಿಟ್ಟು ಲಿಂಫಾಯ್ಡ್ ಆರ್ಗನ್ಸ್ ಪ್ರೆಸೆಂಟ್ ಥ್ರೂಔಟ್ ದ ರೀಜನ್ ಆಫ್ ಅವರ್ ಬಾಡಿ. ನಮ್ಮ ದೇಹದ ಎಲ್ಲ ಭಾಗದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೀಗಿದೆ. ಅವುಗಳಲ್ಲಿ ಮೇಜರ್ ಆಗಿರುವಂಥ ಆರ್ಗನ್ಸು ಹೀಗೆ ಇದೆ, ಲಿಂಫಾಯ್ಡ್ ಆರ್ಗನ್ಸ್. ಈ ಲಿಂಫಾಯ್ಡ್ ಆರ್ಗನ್ಸಲ್ಲಿ ಮೇಜರ್ ಆಗಿ ಬೋನ್ ಮ್ಯಾರೋ ಆ್ಯಂಡ್ ಸ್ಪ್ಲೀನ್, ದೇ ಆರ್ ದ ಟೂ ಆರ್ಗನ್ಸ್ ಏನಿದೆ, ದೇ ಫಾರ್ಮ್ಸ್ ದಿ ಪ್ರೈಮರಿ bone marrow and thymus. They forms the primary lymphoid organs. ಏನು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ? ಸೊ ಇಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ ಮೆಚುರೇಷನ್ ಆಗ್ತದೆ. ದಟ್ ಈಸ್ ಎ ಲಿಂಫಾಟಿಕ್, ದಟ್ ಈಸ್ ಲಿಂಫೋಸೈಟ್ಸ್ ಮೆಚುರೇಷನ್ ಆಗ್ತದೆ. ಲಿಂಫೋಸೈಟ್ಸ್ ಯಾವ ಜಾಗದಲ್ಲಿ ಮೆಚೂರ್ ಆಗ್ತದೆ, ಸಚ್ ರೀಜನ್ಸ್ ಆರ್ ಕಾಲ್ಡ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ಮೈನ್ಲಿ ದ ಲಿಂಫೋಸೈಟ್ಸ್ ಆ್ಯಂಡ್ ಆಲ್ ಅದರ್ ಟೈಪ್ ಆಫ್ ಬ್ಲಡ್ ಸೆಲ್ಸ್, RBCs, platelets, WBCs, all they are produced in bone marrow, ನಮಗೆ ಗೊತ್ತಿದೆ. ಆದರೆ ಕೆಲವು ಪರ್ಸೆಂಟೇಜ್, some percentage of lymphocytes get mature in the bone marrow itself. ಬೋನ್ ಮ್ಯಾರೋದಲ್ಲೇ ಮೆಚೂರ್ ಆಗ್ತದೆ. ಆದ್ದರಿಂದ ದಿಸ್ ಈಸ್ ಎ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್. ಅದಲ್ಲದೆ some amount of lymphocytes are transported to thymus, ಎದೆಯ ಹಿಂಭಾಗದಲ್ಲಿ ಬರುವಂಥ ಥೈಮಸ್ಸಿಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ವೇರ್ ದೆ ಗೆಟ್ ಮೆಚೂರ್, ದೆ ಗೆಟ್ ಡಿಫರೆನ್ಷಿಯೇಟೆಡ್ ಇಂಟು ಟಿ ಲಿಂಫೋಸೈಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿತು. ಹೀಗೆ ಇರೋವಂಥದ್ದು ಪ್ರೈಮರಿ ಆರ್ಗನ್ಸ್ ಅಂತ ಕರಿತೀವಿ, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್.
ಅದಲ್ಲದೆ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಬರ್ತದೆ. ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಈಗಿನ್ನು ಬರೆದಿದ್ದೆ. ಯಾವುದು? ಸ್ಪ್ಲೀನ್ ಇರ್ಬೋದು, ಅದಲ್ಲದೆ ಮಾಲ್ಟ್ ಇರ್ಬೋದು, ಟಾನ್ಸಿಲ್ಸ್ ಇರ್ಬೋದು, ಪೇಯರ್ಸ್ ಪ್ಯಾಚ್ ಇನ್ ಗಟ್, ಅದನ್ನು ಗಾಲ್ಟ್ ಅಂತ ಕರಿತೀವಿ, ಗಟ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅಂತ ಕರಿತೀವಿ, ಪೇಯರ್ಸ್ ಪ್ಯಾಚ್ ಅವುಗಳು ಇರ್ಬೋದು. ಹೀಗೆ ಅದಲ್ಲದೆ ಲಿಂಫ್ಯಾಟಿಕ್ ನೋಡ್ಸ್ ಇರ್ಬೋದು. ಆಲ್ ದೇ ಆರ್ ದಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಇಲ್ಲಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ವೇರ್ ದ ಲಿಂಫೋಸೈಟ್ಸ್ ಬಿಕಮ್ ಆಕ್ಟಿವೇಟೆಡ್ by exposing them into certain pathogens. ಈಗ ನಾರ್ಮಲ್ ಆಗಿ ಇವುಗಳು ಎಲ್ಲೆಲ್ಲಿ ಇರ್ತದೆ ಅಂದರೆ ವೇರ್ ಫ್ರೀಕ್ವೆಂಟ್ಲಿ ಇನ್ಫೆಕ್ಷನ್ ಅಕರ್ಸ್. ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ಸ್ ಎಲ್ಲೆಲ್ಲಿ ಆಗ್ತದೆ ಆ ಭಾಗಗಳಲ್ಲಿ ಈ ಲಿಂಫೋಸೈಟ್ಸ್ ಹೋಗಿ ಸೇರಿಕೊಳ್ತವೆ. ಟು ಸಚ್ ರೀಜನ್ಸ್ ಲಿಂಫೋಸೈಟ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ವೇರ್ ದೇ ಆರ್ ಎಕ್ಸ್ಪೋಸ್ಡ್ ಟು ದೋಸ್ ಟೈಪ್ ಆಫ್ ಆ್ಯಂಟಿಜನ್ಸ್. ಆ ಆ್ಯಂಟಿಜನ್ಸ್ ಯಾವುದು ಇನ್ಫೆಕ್ಷನ್ ಆಗ್ತದೆ ಅವುಗಳನ್ನು ಸರಿಯಾಗಿ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದಕ್ಕೆ ತಕ್ಕಂತೆ ಎಕ್ಸ್ಪೋಷರ್ ಮಾಡ್ತದೆ. ಈಗ ಎಕ್ಸ್ಪೋಷರ್ ದಟ್ ಈಸ್ ದೇ ಫಾರ್ಮ್ಸ್ ದಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಈ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ವೇರ್ ದ ಲಿಂಫಾಟಿಕ್ ಟಿಶ್ಯೂ ಬಿಕಮ್ ಆಕ್ಟಿವ್, they are subjected to exposure in such regions. ಇಲ್ಲಿ ಈಗ ನೋಡಿ, ನಿಮಗೆ ಕ್ಲಾಸ್ ರೂಮ್ ಇರ್ಬೋದು ಅಥವಾ ಬೇರೆ ಥರ ಯಾವುದೇ ಪ್ರಿಪರೇಷನ್ ಇರ್ಬೋದು, ಅದು ಒಂದು ಸ್ಥಳದಲ್ಲಿ ಆದರೆ ನೆಕ್ಸ್ಟು ಟೆಸ್ಟು ಎಕ್ಸಾಮ್ ಬರ್ತದೆ, ಅದು ಎಕ್ಸ್ಪೋಷರ್. ನಿಮಗೆ ರೆಗ್ಯುಲರ್ ಕ್ಲಾಸ್ ಏನಿದೆ ಅದು ಪ್ರೈಮರಿ ಪ್ರೋಸೆಸ್. ಸೆಕೆಂಡರಿ ಪ್ರೋಸೆಸ್ಸಿಗೆ ಬಂದರೆ ಎಕ್ಸಾಮಿನೇಷನ್, ಟೆಸ್ಟ್ ಹಾಗೆ ಬರ್ತದೆ. ಈಗ ನೀವು ಎಷ್ಟು ಓದಿದ್ರ ಏನು ಎಂಥದ್ದು ಅಂತ ಗೊತ್ತಾಗಬೇಕು ಅಂತಾದರೆ ಅನ್ಲೆಸ್ ಯು ಆರ್ ಸಬ್ಜೆಕ್ಟೆಡ್ ಟು ಟೆಸ್ಟ್, ಅನ್ಲೆಸ್ ಯು ಆರ್ ಸಬ್ಜೆಕ್ಟೆಡ್ ಟು ವೇರಿಯಸ್ ಎಕ್ಸಾಮ್ಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಐಡೆಂಟಿಫೈ ಯುವರ್ ಸ್ಕಿಲ್, ಯುವರ್ ನಾಲೆಡ್ಜ್. ಹಾಗೆ ಏನು ನಾವು ನಮ್ಮ ಲೈಫಲ್ಲಿ ನೋಡ್ತೇವೆ ಹಾಗೆ ಕೆಲವು ಭಾಗದಲ್ಲಿ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್. ಆ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಆಗಿದ್ದು ಅಲ್ಲಿ ಮೆಚುರೇಷನ್ ಆಗ್ತದೆ, ದೇ ಫಾರ್ಮ್ಸ್ ದ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ಲೇಟರ್ ದೇ ಆರ್ ಟ್ರಾನ್ಸ್ಪೋರ್ಟೆಡ್ ಟು ವೇರಿಯಸ್ ಅದರ್ ಲಿಂಫ್ಯಾಟಿಕ್ ಆರ್ಗನ್ಸ್, ದೇ ಆರ್ ಕಾಲ್ಡ್ ಸೆಕೆಂಡರಿ ಲಿಂಫ್ಯಾಟಿಕ್ ಆರ್ಗನ್ಸ್. ಸೆಕೆಂಡರಿ ಲಿಂಫ್ಯಾಟಿಕ್ ಆರ್ಗನ್ಸ್ ಅಂತ ಕರಿತೀವಿ, ವೇರ್ ದೇ ಆರ್ ಸಬ್ಜೆಕ್ಟೆಡ್ ಟು ಎಕ್ಸ್ಪೋಷರ್ ಟು ವೇರಿಯಸ್ ಪ್ಯಾಥೋಜನ್ಸ್. ಇಲ್ಲಿ ಯಾಕೆ ಇದಾಗ್ತದೆ ಅಂತ ಕೇಳಿದರೆ ಫ್ರೀಕ್ವೆಂಟಾಗಿ ಈ ಭಾಗಗಳಲ್ಲೇ ಇನ್ಫೆಕ್ಷನ್ ಆಗ್ತದೆ. ಯೂರಿನೋಜೆನೈಟಲ್ ಟ್ರ್ಯಾಕ್ಟ್ ಇರ್ತದೆ, ಅಲಿಮೆಂಟ್ರಿ ಕೆನಾಲ್ ಇದೆ, ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಇದೆ, ಇಲ್ಲೆಲ್ಲ ಇನ್ಫೆಕ್ಷನ್ ಇದೆ, ಇಲ್ಲೆಲ್ಲ ಓಪನಿಂಗ್ಸ್ ಇದೆ. ಥ್ರೂ ದಟ್ ಪ್ಯಾಥೋಜನ್ಸ್ ರೆಗ್ಯುಲರ್ಲಿ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ. ಅಲ್ಲಿಗೆ ಬರೋ ಪ್ಯಾಥೋಜನ್ಸನ್ನು ನೋಡಿ ಅದಕ್ಕೆ ಬೇಕಾದಂಥ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ ಆ ಜಾಗದಲ್ಲಿ ಹೊಡೆದಾಕುವಂಥ ಪರಿಸ್ಥಿತಿಯನ್ನು ಉತ್ಪತ್ತಿ ಮಾಡುವಂಥದ್ದೇ, ಅವುಗಳನ್ನು ಪ್ರಿಪೇರ್ ಮಾಡುವಂಥದ್ದೇ ಸೆಕೆಂಡರಿ ಲಿಂಫ್ಯಾಟಿಕ್ ಆರ್ಗನ್ಸ್ ಇರುವಂಥ ಜಾಗ. ಹಾಗಾದರೆ ಸ್ಪ್ಲೀನ್ ಅಂದರೆ ಏನು ಅಂತ ಕೇಳ್ಬೋದು. ಸ್ಪ್ಲೀನ್ ಅಂತ ಹೇಳಿದೆ, ಇದನ್ನು ಕನ್ನಡದಲ್ಲಿ ಗುಲ್ಮ ಅಂತ ಕರಿತೀವಿ, ಗುಲ್ಮ ಅಂತ ಕರಿತೀವಿ. ಇದು ಕೂಡ ಸಣ್ಣ ಇದಾಗಿರ್ತದೆ, ಲಿವರಿನ ಕೆಳಭಾಗದಲ್ಲಿ ರೆಡ್ ಕಲರ್ಲಿ ಇರ್ತದೆ. ಹೀಗಿರುವಂಥ ಸಣ್ಣ ಆರ್ಗನ್ನು ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸರ್ಕ್ಯುಲೇಷನ್. ಆ ಸ್ಪ್ಲೀನ್ ಏನು ಮಾಡ್ತದೆ ಅಂದರೆ ಸರ್ಕ್ಯುಲೇಷನಲ್ಲಿ ಎವ್ರಿ ಟೈಮ್ ಬ್ಲಡ್ ಈಸ್ ಪಾಸ್ ಥ್ರೂ ದಿಸ್ ಸ್ಪ್ಲೀನ್ ವೇರ್ ಇಟ್ ಫಿಲ್ಟರ್ಸ್ ದ ಬ್ಲಡ್ಡನ್ನು ಫಿಲ್ಟರ್ ಮಾಡ್ತಾ ಹೋಗ್ತದೆ. ಫಿಲ್ಟರ್ ಮಾಡಿದಾಗ ಅಲ್ಲಿ ಹೇಗಿರ್ತದೆ ಅಂತಂದರೆ ಇಟ್ ಸೆಲೆಕ್ಟ್ಸ್ ದ ಡೆಡ್, ವೋರ್ನ್ ಔಟ್ ಅಥವಾ ಇನ್ಫೆಕ್ಟೆಡ್, ಡ್ಯಾಮೇಜ್ಡ್ ಆರ್ ಬಿ ಸಿಸನ್ನು ಸಪ್ರೇಟ್ ಮಾಡ್ತದೆ, WBCs ಸಪ್ರೇಟ್ ಮಾಡ್ತದೆ. ಮತ್ತು ಬೇರೆ ಎನಿ ಟೈಪ್ ಆಫ್ ಟಾಕ್ಸಿಕ್ ಕೆಮಿಕಲ್ಸ್ ಇದ್ದರೆ ಅವುಗಳನ್ನು ಸಪ್ರೇಟ್ ಮಾಡ್ತದೆ. ಅವುಗಳನ್ನೆಲ್ಲ ಅಲ್ಲಿ ಹಿಡಿದು ಲೇಟರ್ ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಲಿವರ್ ವೇರ್ ದೆ ಕ್ರಶ್ಡ್ ಆಫ್.
ಅಲ್ಲಿ ಕ್ರಷ್ ಮಾಡಿ ಹಾಕ್ತದೆ. ಆದ್ದರಿಂದ ದಟ್ ಈಸ್ ಸ್ಪ್ಲೀನ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಗ್ರೇವ್ಯಾರ್ಡ್ ಆಫ್ ಅವರ್ ಬಾಡಿ. ಗ್ರೇವ್ಯಾರ್ಡ್ ಅಂತಂದ್ರೆ ಏನು? ಸ್ಮಶಾನ, ಅಲ್ಲಿ ಡಿಸ್ಪೋಸ್ ಮಾಡುವಂಥ ಜಾಗ, ದೇಹವನ್ನು ಡಿಸ್ಪೋಸ್ ಮಾಡ್ತದೆ. ಹಾಗೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಬ್ಲಡ್ಡು ಏನು ಸತ್ತೋಗಿರ್ತದೆ, RBCs ಸತ್ತೋಗಿರ್ತದೆ, WBCs ಸತ್ತೋಗಿರ್ತದೆ, ಇನ್ಫೆಕ್ಷನ್ ಆಗಿ ಅವುಗಳ ಇದರಲ್ಲಿ ಡ್ಯಾಮೇಜ್ ಆಗಿರ್ತದೆ, ಅವುಗಳನ್ನು ಫಿಲ್ಟರ್ ಮಾಡ್ತದೆ. ಹಾಗೆ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಆಗಿರ್ತದೆ ಅಂತ. ಈ ಸಣ್ಣ ಆರ್ಗನಲ್ಲಿ ಈಗ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ನೋಡಿರ್ಬೋದು, ಪ್ರೋಗ್ರಾಮಿಂಗ್ ಇರ್ತದೆ. ಆ ಪ್ರೋಗ್ರಾಮ್ ಹಾಕಿದ ಕೂಡಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನೀವು ಕಂಪ್ಯೂಟರ್ ಇದರಲ್ಲಿ ಡಿಸ್ಪ್ಲೇ ಆಗೋದನ್ನು ನೋಡಿದ್ದೀವಿ. ಹಾಗೆ ಇಲ್ಲಿ ದಟ್ ಈಸ್ ಪ್ರೋಗ್ರಾಮ್ಡ್ ಕಂಪ್ಲೀಟ್ಲಿ. ಆ ಪ್ರೋಗ್ರಾಮ್ ಆಗಿ ಹೋಗಿರ್ತದೆ. ಆ ಪ್ರೋಗ್ರಾಮ್ ಆಗಿರೋದು ಏನಾಗ್ತದೆ ಅಂತಂದರೆ, ಇಟ್ ಹೆಲ್ಪ್ಸ್ ಟು ಸೆಪರೇಟ್ ದೋಸ್ ಟೈಪ್ ಆಫ್ ಸೆಲ್ಸ್ ಕಂಪ್ಲೀಟ್ಲಿ. ಆದ್ದರಿಂದ that is a spleen is also one of the major important lymphoid organ where the blood cells ಅಲ್ಲಿ ಪರ್ಟಿಕ್ಯುಲರ್ ಆಗಿ ಡೆಡ್ ಆಗಿರೋದು, ಇನ್ಫೆಕ್ಟೆಡ್, worn out, ಏಜ್ಡ್ RBCsಗೆ 120 ದಿನ ಹುಟ್ಟಿದ ಮೇಲೆ ಟೈಮು, 120 ದಿನ ಆಯಿತು, 121ನೇ ದಿನ ಬಂತು ಅಂದರೆ ಅವುಗಳನ್ನು ತೆಗೆದುಹಾಕಿರ್ತದೆ. ಅದು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ಇಲ್ಲಿಗೆ ಬೋನ್ ಮ್ಯಾರೋಗೆ. ಆ ಬೋನ್ ಮ್ಯಾರೋಗೆ ಹೋಗಿ ಹೊಸ ಬ್ಲಡ್ ಸೆಲ್ಸು ಇಷ್ಟು ಬೇಕು, ಇಷ್ಟು ದೇಹದಲ್ಲಿ ಬ್ಲಡ್ ಸೆಲ್ಸ್ ಬೇಕಾಗಿದೆ ಅಂತ ಕೌಂಟನ್ನೇ ಹೇಳ್ತದೆ. ಅಲ್ಲಿ ಬೋನ್ ಮ್ಯಾರೋದಲ್ಲಿ ಅದೇ ಪ್ರಮಾಣದಲ್ಲಿ ರಕ್ತ ಸೆಕ್ರೇಟ್ ಆಗ್ತದೆ ಇನ್ ಎ ನಾರ್ಮಲ್ ಹೆಲ್ತಿ ಮ್ಯಾನ್. ಅದಕ್ಕೆ ತಕ್ಕಂತೆ ಇನ್ನೂ ಮತ್ತು ಕಿಡ್ನಿಯಲ್ಲಿ ಸೆಕ್ರೇಟ್ ಆಗುವಂಥ ಎರಿಥ್ರೋಪಾಯಿಟಿನ್ ಅನ್ನೋಂಥ ಹಾರ್ಮೋನು ಅದು ಇನ್ಫ್ಲೂಯೆನ್ಸ್ ಮಾಡ್ತದೆ. ಹೀಗೆ ಬೇರೆ ಬೇರೆ ಟೈಪಲ್ಲಿ ನಮ್ಮ ದೇಹದ ಓವರಾಲ್ ಫಂಕ್ಷನ್ ಈಸ್ ಆ್ಯಕ್ಚುಲಿ ಕ್ಯಾರಿಡ್ ಔಟ್ ಆ್ಯಂಡ್ ನಾರ್ಮಲ್ ಹೋಮಿಯೋಸ್ಟಾಸಿಸ್ ಆಫ್ ಅವರ್ ಬಾಡಿ ಈಸ್ ರೆಗ್ಯುಲೇಟೆಡ್. ಹೋಮಿಯೋಸ್ಟಾಸಿಸ್ ಅಂದರೆ ನಾರ್ಮಲ್ಸಿ ಆಫ್ ದಿ ಬಾಡಿ ಈಸ್ ರೆಗ್ಯುಲೇಟೆಡ್. ಈಗ ನಾವೇನು ಹೊರಗಡೆಯಿಂದ ಬಟನ್ ಇಟ್ಕೊಂಡು ಈಗ ಇದಾಗಬೇಕು ಅದಾಗಬೇಕು ಹೀಗೆ ಒತ್ಕೊಳ್ಳೋಂಥದ್ದು ಏನೇನಿಲ್ಲ, ಹೀಗೇನು ಒತ್ಕೊಳ್ಳೋಂಥ ಇದೇ ಇಲ್ಲ. ಹಾಗೇನಾದ್ರು ಇದ್ದಿದ್ರೆ ನಾವು ಇನ್ನೇನೇನು ಮಾಡುತ್ತಿದ್ವೋ ಏನೂ ಗೊತ್ತಿಲ್ಲ. ಆದರೆ ಇನ್ಬಿಲ್ಟ್ ಪ್ರೋಗ್ರಾಮ್, ಅವರ್ ಬಾಡಿ ಹ್ಯಾಸ್ ಎನ್ ಇನ್ಬಿಲ್ಟ್ ಪ್ರೋಗ್ರಾಮ್. ನಮ್ಮ ದೇಹದಲ್ಲಿ ಎಲ್ಲದೂ ಇನ್ಬಿಲ್ಟು. ಆ ಇನ್ಬಿಲ್ಟ್ ಪ್ರೋಗ್ರಾಮ್ ಎಲ್ಲದನ್ನು ರೆಗ್ಯುಲೇಟ್ ಮಾಡ್ತದೆ, ಅದಕ್ಕೆ ಆ ಶಕ್ತಿ ಇದೆ. ಆದರೆ ಫಸ್ಟ್ ಆಫ್ ಆಲ್ ನಾವು ಸರಿ ಇರಬೇಕು. ಹೇಗೆ ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ವೇರಿಯಸ್ ಪ್ಯಾಥೋಜನ್ಸ್, ವೇರಿಯಸ್ ಡಿಸೀಸಸ್ ಆ್ಯಂಡ್ ಅದರ್ ದ್ಯಾನ್ ದಟ್ ಫುಡ್ಡು, ಹೈಜಿನಿಕ್ ಫುಡ್ ಬೇಕಾಗ್ತದೆ, ವಾಟರ್ ಬೇಕಾಗ್ತದೆ. ಇದನ್ನು ಸರಿಯಾಗಿ ನೋಡ್ಕೋಬೇಕು. ನಾವು ರೆಗ್ಯುಲರ್ ಆಗಿ ಫುಡ್ಡನ್ನು ತಗೊಂಡು ನಮ್ಮ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೇ ಇರೋವಂಥದ್ದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ರೆಗ್ಯುಲೇಟ್ ಅವರ್ ಬಾಡಿ ಸಿಸ್ಟಮ್ ಇನ್ ಎ ಪ್ರಾಪರ್ ಕಂಡೀಷನ್. ಸೊ ದಿಸ್ ಈಸ್ ಹೌ ಅವರ್ ಇಮ್ಯೂನ್ ಸಿಸ್ಟಮ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ in regulating the overall normalcy of the body. ಆದ್ದರಿಂದ ಇವುಗಳು ಏನೇ ಆಗಿದೆ ಇಮ್ಯೂನ್ ಸಿಸ್ಟಮ್ಮು that play a very important role in providing total security against various diseases and various problems in our body. ಹೀಗೆ ನಮ್ಮ ದೇಹಕ್ಕೆ ಸೆಕ್ಯುರಿಟಿಯನ್ನು ಅಥವಾ ಶಕ್ತಿ ಏನು ಡಿಸೀಸ್ ರೆಸಿಸ್ಟೆನ್ಸನ್ನು ಕೊಡುವಂಥದ್ದನ್ನು ನೋಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಇಮ್ಯೂನ್ ಸಿಸ್ಟಮ್. ಎಕ್ಸಾಮಲ್ಲಿ ಬಂದಿದೆ, ನೋಡ್ಕೋಬೇಕು. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಯಾವುದು, ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ ಅಂದ್ರೇನು, ಯಾವ ರೀತಿ ಇರ್ತದೆ, ಅದರಲ್ಲಿ ವೇರಿಯಸ್ ಟೈಪಲ್ಲಿ ಕ್ವಶನ್ಸ್ ಬರ್ಬೋದು. ಸೊ ಬಿ ಪ್ರಿಪೇರ್ಡ್ ಫಾರ್ ಎನಿ ಆಫ್ ದಿ ಕ್ವಶನ್ಸ್ ದಟ್ ಅಪಿಯರ್ ಆನ್ ದಿಸ್ ಟಾಪಿಕ್. ನೋಡ್ಕೋಬೇಕಾಗ್ತದೆ, ಸರಿಯಾಗಿ ನೋಡ್ಕೊಳ್ಳಿ. ಗೊತ್ತಾಗ್ದಿದ್ದೇನೆ ಮತ್ತೆ ಬೇಕಾದರೆ ಕೇಳಿ, ಯಾವಾಗ ಬೇಕಾದರೂ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೇಟರ್. So this is about our immune system. Now ಇದಾದ ಮೇಲೆ some of the other dreadful diseases we have to discuss. ಈಗ ನಾರ್ಮಲ್ ಆಗಿ ಬರೋವಂಥದ್ದನ್ನು ನಾವು ಹೇಳೇ ಆಯಿತು. ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ಸು ಆ್ಯಂಡ್ ವೇರಿಯಸ್ ಅದರ್ ಡಿಸೀಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಆಯಿತು. ಆದರೆ ಸಮ್ ಆಫ್ ದ ಅದರ್ ಪ್ರಾಬ್ಲಮ್ಸ್, ಹೌ ದಟ್ ಅಕ್ವೈರ್ಸ್ ಇನ್ ಅವರ್ ಬಾಡಿ, ನಮ್ಮ ದೇಹಕ್ಕೆ ಹೇಗೆ ಸೇರಿಕೊಳ್ಳುತ್ತದೆ, ಆ ಪ್ರಾಬ್ಲಮ್ಸ್ ಬರ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಈಗ ಫಸ್ಟ್ ಒನ್ ಏಡ್ಸ್. ದಟ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್, ಮೇಜರ್ ಸಿಂಡ್ರೋಮಿಕ್ ಡಿಸೀಸ್ ವಾಟ್ ವಿ ಸಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಅದನ್ನು ಕೂಡ ನೋಡ್ಕೋಬೇಕು. ಈಗ ಈ ಏಡ್ಸನ್ನು ಇಟ್ ಇಸ್ ಅ ಶಾರ್ಟ್ ಫಾರ್ಮ್. ಇದನ್ನು
ಕಂಪ್ಲೀಟ್ ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಅಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೇವೆ. ಇದೇನು ಏಡ್ಸ್ ಅಂದರೆ? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಸಿಂಡ್ರೋಮ್ ಅಂದರೆ ನೀವು ಜೆನೆಟಿಕ್ಸಲ್ಲೂ ಹೇಳಿ ಆಗಿದೆ. ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಕ್ಲೈನೆಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಹೀಗೆ ಬೇರೆ ಬೇರೆ ಟೈಪ್ ಸಿಂಡ್ರೋಮ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದೆ. ಸಿಂಡ್ರೋಮ್ ಅಂದರೆ ಕಲೆಕ್ಷನ್ ಆಫ್ ವೇರಿಯಸ್ ಡಿಸೀಸಸ್. ಇಲ್ಲಿ ಒಂದೇ ಡಿಸೀಸ್ ಬರುವಂಥದ್ದಲ್ಲ ದೇಹಕ್ಕೆ, ಬೇರೆ ಬೇರೆ ಡಿಸೀಸಸ್ಸು ಒಂದೇ ಸಮಯದಲ್ಲಿ ಎಕ್ಸ್ಪ್ರೆಸ್ ಆಗುವಂಥ ಕಂಡೀಷನನ್ನು ಸಿಂಡ್ರೋಮ್ ಅಂತ ಕರಿತೇವೆ. ಆದರೆ ಈ ಸಿಂಡ್ರೋಮು ಹೇಗೆ ಬರ್ತದೆ ಅಂತಂದರೆ ದಟ್ ಈಸ್ ಅಕ್ವೈರ್ಡ್. ನಾವು ಅಕ್ವೈರ್ ಮಾಡ್ಕೊಂಡಿರೋದು. ಅನ್ಲೆಸ್ ಅವರ್ ಇನ್ವಿಟೇಷನ್ ಇಟ್ ವೋಂಟ್ ಎಂಟರ್ ಇಂಟು ಅವರ್ ಬಾಡಿ. ನಾವು ಇನ್ವಿಟೇಷನ್ ಕೊಡದೇ ಈ ವೈರಸ್ಸು ಬರೋದಿಲ್ಲ. ಈ ವೈರಸ್ಸು ಎಂಟ್ರಾದ ಮೇಲೆ ಏನು ಮಾಡ್ತದೆ ಅಂದರೆ ಇಮ್ಯೂನ್ ಡಿಫಿಷಿಯನ್ಸಿ ದಟ್ ಕ್ರಿಯೇಟ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಇಮ್ಯೂನ್ ಡಿಫಿಷಿಯನ್ಸಿಯನ್ನು ಕ್ರಿಯೇಟ್ ಮಾಡ್ತದೆ. ಆದ್ದರಿಂದ ಇದನ್ನು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೇವೆ. ಕಾಸ್ಡ್ ಬೈ ಎ ವೈರಸ್ ಕಾಲ್ಡ್ HIV, ದಟ್ ಈಸ್ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ, ಶಾರ್ಟ್ ಫಾರ್ಮಲ್ಲಿ HIV ಅಂತ ಕರಿತೇವೆ. ಈ ವೈರಸ್ಸಿಂದ ನಮಗೆ ಈ ಸಮಸ್ಯೆಗಳು ಬರ್ತದೆ. ಇದು ಒಂದು ರಿಟ್ರೋವೈರಸ್. ರಿಟ್ರೋವೈರಸ್ ಅಂದರೆ ಏನು ಅಂದರೆ RNA ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಇನ್ ದೀಸ್ ವೈರಸಸ್. ಇವುಗಳಲ್ಲಿ RNA ಇಸ್ ದ ಜೆನೆಟಿಕ್ ಮೆಟೀರಿಯಲ್. ಹಾಗಿರುವಂಥದ್ದು ರಿಟ್ರೋವೈರಸಸ್ ಅಂತ ಕರೀತೇವೆ. ಈ ವೈರಸ್ಸು ನಮ್ಮ ದೇಹಕ್ಕೆ ಎಂಟ್ರಾದರೆ, ಅಕ್ವೈರ್ಡ್ ಆದರೆ ಇಮ್ಯೂನ್ ಡಿಫಿಷಿಯನ್ಸಿ ಆಗ್ತದೆ. ದೇರ್ ಬೈ ಸೋ ಮೆನಿ ಪ್ರಾಬ್ಲಮ್ಸ್ ದಟ್ ಅಪಿಯರ್ಸ್ ಇನ್ ಅವರ್ ಬಾಡಿ. Why this topic is introduced in this level? High school, SSLC ಲೆವೆಲಲ್ಲಿ, ಹೈಸ್ಕೂಲ್ ಲೆವೆಲ್ನಲ್ಲಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಟು ಪ್ರೊವೈಡ್ ಪ್ರಾಪರ್ ಅವೇರ್ನೆಸ್ ಅಬೌಟ್ ದ ಪ್ರಾಬ್ಲಮ್. ಇಟ್ಸ್ ಎ ವೆರಿ ಬಿಗ್ ಸೋಷಿಯಲ್ ಪ್ರಾಬ್ಲಮ್. ಈಗ ಯಾರಿಗೋ ಒಬ್ಬರಿಗೆ ಯಾವುದೋ ಒಂದು ಡಿಸೀಸ್ ಬಂತು, ಅದು ಕೆಲವು ಸಲ ಅದು ಅವರವರ ಅವರು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ವಾಸಿಯಾಗಿಬಿಡ್ತದೆ. ಆದರೆ ಇದು ಏನಾಗುತ್ತೆ ಅಂದರೆ ಇಟ್ ಕ್ರಿಯೇಟ್ಸ್ ಎ ಪ್ರಾಬ್ಲಮ್ ಇನ್ ದ ಹೋಲ್ ಸೊಸೈಟಿ. ಈಗ ಕರೋನಾ ಇದೇನಿದೆ ನೋಡಿ, ಇದು ಬರೀ ಒಬ್ಬರಿಗೆ ಇರೋವಂಥದ್ದಲ್ಲ. ಟ್ರಾನ್ಸ್ಮಿಷನ್ ವೆರಿ ಈಸಿ ಇರೋದ್ರಿಂದ, ಪ್ಯಾಂಡಮಿಕ್ ಆಗಿರೋದ್ರಿಂದ ಇಟ್ ಬಿಕಮ್ ಎ ಬಿಗ್ ಸೋಷಿಯಲ್ ಪ್ರಾಬ್ಲಮ್. ಇಡೀ ಸೊಸೈಟಿಯಲ್ಲೇ ಪ್ರಾಬ್ಲಮ್ ಆಗ್ತದೆ. ಈಗ ನಾರ್ಮಲ್ಲಾಗಿ ಯಾವುದೋ ಒಂದು ಜ್ವರ ಬಂತು, ಅವ್ರು ಮಾತ್ರ ಆಸ್ಪತ್ರೆಗೆ ಹೋಗಿ ಬಂದರೆ ಆಯಿತು, ಬೇರೆಯವರಿಗೆ ಅದೇನು ಸಮಸ್ಯೆ ಇರೋದಿಲ್ಲ. ಆದರೆ ಇಲ್ಲಿ ಈ ಟೈಪು ಇದು ಬಂತು ಅಂದರೆ ಇಟ್ ಟ್ರಾನ್ಸ್ಮಿಟ್ಸ್ ವೆರಿ ಈಸಿಲಿ, ಭಾಳ ಬೇಗ ಟ್ರಾನ್ಸ್ಫರ್ ಆಗ್ತದೆ ಒಬ್ಬ ಪರ್ಸನ್ನಿಂದ ಒಬ್ಬ ಪರ್ಸನ್ನಿಗೆ. ಅದನ್ನು ಹೇಗೆ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ಈಗ ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಆದರೆ ಇಟ್ ಕಾಸ್ ಸಿವಿಯರ್ ಪ್ರಾಬ್ಲಮ್ ಇನ್ ದ ಹೋಲ್ ಸೊಸೈಟಿ. ಸೊ ಆದ್ದರಿಂದ ದಿಸ್ ಟಾಪಿಕ್ ಈಸ್ ಇಂಟ್ರಡ್ಯೂಸ್ಡ್ ಎಟ್ ದಿಸ್ ಲೆವೆಲ್. ಯಾವಾಗ ನಾವು ಪ್ರಾಪರ್ ಗೈಡೆನ್ಸ್ ಕೊಟ್ಟು ಹುಡುಗರನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೇಳ್ತೀವಿ ಹೋಗಿ ಅಂತ, ಆವಾಗ ಇಡೀ ಸೊಸೈಟಿಗೆ ಅದರ ಬೆನಿಫಿಟ್ ಆಗ್ತದೆ. ಆ ಇಡೀ ಸೊಸೈಟಿಗೆ ಬೆನಿಫಿಟ್ ಆಗುವಂಥದ್ದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ದಿಸ್ ಟಾಪಿಕ್ ಈಸ್ ಇಂಟ್ರಡ್ಯೂಸ್ಡ್ ಟು ದಿಸ್ ಲೆವೆಲ್. ಈಗ ನೋಡೋಣ, ಈ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಕಾಸ್ಡ್ ಬೈ HIV ಸೊ ಹೇಗೆ ಎಂಟ್ರಾಗ್ತದೆ ಅಂದರೆ, ಇಲ್ಲಿ ನಾವು ಸುಮ್ಮನೆ ಯಾರನ್ನ ಒಬ್ಬರನ್ನ ನಾರ್ಮಲ್ ಕಾಂಟ್ಯಾಕ್ಟ್ ಇದರಲ್ಲಿ ಇವುಗಳು ಟ್ರಾನ್ಸ್ಮಿಟ್ ಆಗೋದಿಲ್ಲ. ಶೇರಿಂಗ್ ಆಫ್ ಥಿಂಗ್ಸ್
ಕಾಂಟ್ಯಾಕ್ಟಲ್ಲಿ ಇದು ಟ್ರಾನ್ಸ್ಮಿಟ್ ಆಗೋದಿಲ್ಲ. ಹಾಗಿದ್ದರೆ ಹೇಗೆ ಇದಾಗ್ತದೆ? ಮೇಜರ್ಲಿ ಇಟ್ ಟ್ರಾನ್ಸ್ಮಿಟ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್. ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಇಲ್ಲೇನಾಗ್ತದೆ ಅಂದರೆ ಹೆಟ್ರೋಸೆಕ್ಷುಯಾಲಿಟಿ, ಹೋಮೋಸೆಕ್ಷುಯಾಲಿಟಿ, ಇದರಲ್ಲಿ ದ ವೈರಸಸ್ ಟ್ರಾನ್ಸ್ಮಿಟ್ಸ್ ವೆರಿ ಈಸಿಲಿ ಫ್ರಮ್ ಒನ್ ಪರ್ಸನ್ ಟು ಅನದರ್. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಬಹಳ ಈಸಿಯಾಗಿ ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದಾಗ ದಟ್ ಟ್ರಾನ್ಸ್ಮಿಟ್ಸ್ ವೆರಿ ಈಸಿಲಿ ಫ್ರಮ್ ಒನ್ ಪರ್ಸನ್ ಟು ಅನದರ್. ಆ್ಯಂಡ್ ಅದರ್ ದ್ಯಾನ್ ದಟ್ ಬೇರೆ ಟೈಪಲ್ಲಿ ಯಾವುದು ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಸ್ ಮಾಡಬೇಕಾದ್ರೆ, ಬಟ್ ಈಗಾದರೆ ಸೊಫಿಸ್ಟಿಕೇಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ದರ್ ಇನ್ ಅವರ್ ಮೆಡಿಕಲ್ ಪ್ರೋಸೆಸ್. ನಾವು ನೋಡಿದ್ದೇವೆ, ಬ್ಲಡ್ಡನ್ನು ಟೆಸ್ಟ್ ಮಾಡಿ ಅದನ್ನು ಕರೆಕ್ಟಾಗಿ ಯಾವ ಇನ್ಫೆಕ್ಷನ್ ಇಲ್ಲ ಅಂತಂದರೆ ಅವುಗಳನ್ನು ಮಾತ್ರ ಟ್ರಾನ್ಸ್ಫ್ಯೂಸ್ ಮಾಡ್ತಾರೆ. ಆದರೂ ಕೂಡ ಬಹಳಷ್ಟು ಟೈಮು ಬ್ಲಡ್ ಟ್ರಾನ್ಸ್ಫ್ಯೂಷನ್ನಲ್ಲೂ ಕೂಡ ಆಗಿರೋವಂಥದ್ದು ಇನ್ಸಿಡೆಂಟ್ಗಳಿದೆ. ಒಬ್ಬ ಫೇಮಸ್ ಟೆನ್ನಿಸ್ ಪ್ಲೇಯರ್ ಇದ್ದರು, ಆರ್ಥರ್ ಆ್ಯಶ್ ಅಂತ ಹೇಳಿ. ಆರ್ಥರ್ ಆ್ಯಶ್ ಆ್ಯಕ್ಚುಲಿ ಬಿಕೇಮ್ ದ ವಿಕ್ಟಿಮ್ ಆಫ್ ಏಡ್ಸ್ ಬೈ ದ ಟೈಮ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಬ್ಲಡ್ ಟ್ರಾನ್ಸ್ಫ್ಯೂಷನ್ನಲ್ಲಿ ಅವರಿಗೆ ಏಡ್ಸ್ ಬಂದು ಅವ್ರು ಸತ್ತೋದ್ರು. ಆರ್ಥರ್ ಆ್ಯಶ್ ಫೇಮಸ್ ಟೆನ್ನಿಸ್ ಪ್ಲೇಯರ್. ಹಾಗೆ ಬೇಕಾದಷ್ಟು ಇನ್ಸಿಡೆಂಟ್ಗಳಿದೆ ಸೊ ಟ್ರಾನ್ಸ್ಫ್ಯೂಷನ್ನಲ್ಲಿ. ಬಟ್ ಇನ್ ದೀಸ್ ಡೇಸ್ ಅವುಗಳನ್ನು ಬಹಳ ಸೊಫಿಸ್ಟಿಕೇಟೆಡ್ ಮೆಥಡಲ್ಲಿ ಅವುಗಳನ್ನು ಟೆಸ್ಟ್ ಮಾಡಿ ಅವುಗಳ ಐಡೆಂಟಿಫಿಕೇಷನ್ ಮಾಡಿ HIV ಇಲ್ಲ ಅಂತಂದರೆ ಅಥವಾ ಬೇರೆ ಇನ್ಫೆಕ್ಷನ್ ಇಲ್ಲ ಅಂತಂದರೆ ಅವುಗಳನ್ನು ಟ್ರಾನ್ಸ್ಫ್ಯೂಸ್ ಮಾಡ್ತಾರೆ. ಬಟ್ ಎನಿವೇ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಥ್ರೂ ವಿಚ್ ಟ್ರಾನ್ಸ್ಫ್ಯೂಷನ್ ಮೇ ಕಾಸ್ ಟ್ರಾನ್ಸ್ಮಿಷನ್ ಆಫ್ ವೈರಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಅದರ್ ದ್ಯಾನ್ that is medical accessories, particularly syringes, needles, etc. and other accessories normally used in ಮೆಡಿಕಲ್ ಪ್ರೋಸೆಸ್. ಯಾವುದನ್ನು ಇಂಜೆಕ್ಷನ್ ಕೊಟ್ಟು ಯಾವುದು ಕೆಥೆಟರ್ ಇರ್ಬೋದು, ಅದಕ್ಕೆ ಹಾಕುವಂಥ ನೀಡಲ್ ಇರ್ಬೋದು, ನಾರ್ಮಲ್ ಸಿರೇಂಜ್ಗಳಲ್ಲಿ ಯೂಸ್ ಮಾಡೋಂಥ ದಟ್ ಈಸ್ ಸಿರೇಂಜ್ ಇರ್ಬೋದು, ಅಥವಾ ದಟ್ ಈಸ್ ಅ ವ್ಯಾನ್ ಏನಿದೆ ಇಂಜೆಕ್ಟಿಂಗ್ ವ್ಯಾನ್ಸ್ ಇರ್ಬೋದು, ಅವುಗಳಲ್ಲಿ ಕೂಡ ಟ್ರಾನ್ಸ್ಮಿಷನ್ ಆಗುವಂಥದ್ದು ಇದೆ. ಅದಕ್ಕೆ ಈಗ ಡಿಸ್ಪೋಸಬಲ್ ಸಿರೇಂಜಸನ್ನು ಯೂಸ್ ಮಾಡ್ತಾರೆ. ಒಬ್ಬರಿಗೆ ಕೊಟ್ಟ ಸಿರೇಂಜನ್ನು ಮತ್ತೆ ಯೂಸ್ ಮಾಡೋದಿಲ್ಲ, ಬಳಕೆ ಇಲ್ಲ. ಹಾಗೆ ಸಿರಿಂಜಸ್ಸನ್ನಲ್ಲಿ ನೀಡ್ಲುಗಳಲ್ಲಿ ಇವು ಟ್ರಾನ್ಸ್ಮಿಷನ್ ಆಗ್ತದೆ. ಆದರೆ ಕಾಮನ್ನಾಗಿ ಡ್ರಗ್ ಅಡಿಕ್ಷನಲ್ಲಿ ಇದು ಕಾಮನ್ ಆಗಿ ಕಾಣಿಸ್ತದೆ. ದೇ ಯೂಸ್ ಕಾಮನ್ ಸಿರಿಂಜಸ್ ಟು ಇಂಜೆಕ್ಟ್ ದ ಡ್ರಗ್. ಈಗಿನ ದಿನದಲ್ಲಿ ನೀವು ಆಗಲೇ ಟಿ ವಿಗಳಲ್ಲಿ ಡ್ರಗ್ಸಿನ ಬಗ್ಗೆ ದಿನ ಬೆಳಗ್ಗೆ ಆದರೆ ಅದರ ಬಗ್ಗೆ ಕೇಳಿರ್ಬೋದು. ಬೇರೆ ಬೇರೆ ಟೈಪಲ್ಲಿ ಡ್ರಗ್ಸ್ ಇದೆ, ಆ ಡ್ರಗ್ಸನ್ನು ತೊಗೋತಾರೆ. ದೇ ಆರ್ ವೆರಿ ಹಾರ್ಮ್ಫುಲ್ ಟು ಅವರ್ ಬಾಡಿ. ದಟ್ ಆಲ್ಸೋ ವಿ ಹ್ಯಾವ್ ಟು ಡಿಸ್ಕಸ್ ಲೇಟರ್, ಅದನ್ನು ಆಮೇಲೆ ಹೇಳೋಣ. ಬಟ್ ಎನಿವೇ ದ ಡ್ರಗ್ ಅಡಿಕ್ಟ್ಸ್ ಯೂಶ್ವಲಿ ದೇ ಟೇಕ್ ಇಂಜೆಕ್ಷನ್ಸ್ ಬೈ ಯೂಸಿಂಗ್ ಕಾಮನ್ ಸಿರಿಂಜಸ್. ಅವರುಗಳಿಗೆ ಈ ಹ್ಯಾಬಿಟ್ ಇದೆ ಅಂತಂದರೆ ದೇ ಇನ್ವಾಲ್ವ್ಸ್ ಇನ್ ವೇರಿಯಸ್ ಅದರ್ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ವೇರಿಯಸ್ ಅದರ್ ಆ್ಯಕ್ಟಿವಿಟೀಸ್. ಇದರಲ್ಲಿ ಕೂಡ ಅವರಿಗೆ ಎಂಟ್ರ್ ಆಗುವಂಥ ಚಾನ್ಸಸ್ ಇದೆ ಒಬ್ಬರಿಂದ ಒಬ್ಬರಿಗೆ. ಅದಲ್ಲದೆ ಫ್ರಮ್ ಇನ್ಫೆಕ್ಟೆಡ್ ಮದರ್ ಟು ಚೈಲ್ಡ್, ತಾಯಿಯಿಂದ ಮಗುವಿಗೂ ಕೂಡ ಇದು ಟ್ರಾನ್ಸ್ಮಿಟ್ ಆಗುವಂಥ ಇದಿದೆ, ಇನ್ಫೆಕ್ಷನ್ ಇದ್ದರೆ ಥ್ರೂ ಪ್ಲಾಸೆಂಟಾ. ಆದರೆ ಇದಕ್ಕೂ ಕೂಡ ಈ ಇಂಜೆಕ್ಷನ್ ಇದೆ. Suppose the mother is infected, that is identified very early, certain injections are there that is given to pregnant woman to prevent the entry of viruses into the developing baby. So but anyway the chances hige ide, majorly through sexual contacts they transmits from one person to another. ಒಬ್ಬರಿಂದ ಇನ್ನೊಬ್ಬರಿಗೆ ಇದಾಗ್ತದೆ.
ಈಗ ಇದನ್ನು ತಡೆಯೋದು ಹೇಗೆ? ಪ್ರಿವೆಂಟಿಂಗ್ ಮೆಷರ್ಸ್. ಪ್ರಿವೆಂಟಿಂಗ್ ಮೆಷರ್ಸನ್ನು ನೋಡೋಣ. ಈಗ ಹೇಳಿರೋವಂಥದ್ದನ್ನು ಅವಾಯ್ಡ್ ಮಾಡುವಂಥದ್ದು. ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್, particularly we have to avoid sexual contacts with unknown persons, infected persons. ಗೊತ್ತಿರೋ ಆಗಿದ್ದರೆ ಇನ್ಫೆಕ್ಟೆಡ್ ಪರ್ಸನ್ಸ್ ಜೊತೆ, ಅನ್ನೋನ್ ಪರ್ಸನ್ಸ್ ಜೊತೆ there should not be any sexual activity. So that is very, very important. And WHO also advocates safer sex methods, usage of condoms by the time of sexual activity. ಕಾಂಡೋಮ್ಸನ್ನು ಯೂಸ್ ಮಾಡೋದ್ರಿಂದ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ದಿ ಟ್ರಾನ್ಸ್ಮಿಷನ್ ಅಪ್ ಟು ಲಾರ್ಜ್ ಎಕ್ಸ್ಟೆಂಟ್. ಸೊ ಇದರಲ್ಲಿ ತಡಿಬಹುದು ಅನ್ನೋಂಥದ್ದು. ಹೋಮೋಸೆಕ್ಷುವಲ್ಸು, ಹೆಟ್ರೋಸೆಕ್ಷುವಲ್ ಆ್ಯಕ್ಟಿವಿಟಿ ದಟ್ ದೇ ಶುಡ್ ನಾಟ್ ಬಿ ದೇರ್ ಬೈ ಇಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್ ದ ಟ್ರಾನ್ಸ್ಮಿಷನ್. ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಪ್ರಿಯರ್ಲಿ ದ ಬ್ಲಡ್ ಮಸ್ಟ್ ಬಿ ಚೆಕ್ಡ್, ಪ್ರಾಪರ್ಲಿ ಅನಲೈಸ್ಡ್ about the presence of such infections. ಅವುಗಳು ಇನ್ಫೆಕ್ಷನ್ ಇರೋದನ್ನು ಮೊದಲೇ ಅದನ್ನು ತಿಳಿದು ಹಾಗೇನಾದ್ರು ಇದ್ದರೆ ಅವಾಯ್ಡ್ ಮಾಡಿ ಆ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಸ್ ಮಾಡದೇ ಇರೋವಂಥದ್ದು. ಆ್ಯಂಡ್ ಡಿಸ್ಪೋಸಬಲ್ ಸಿರಿಂಜಸ್, ನೀಡಲ್ಸ್ ಆ್ಯಂಡ್ ವೇರಿಯಸ್ ಮೆಡಿಕಲ್ ಅಕ್ಸೆಸರೀಸ್, ಯಾವನ್ನ ಇಂಜೆಕ್ಟ್ ಮಾಡಿ ಟ್ಯೂಬ್ಗಳನ್ನು ಹಾಕ್ತಾರೆ ದೇಹಕ್ಕೆ, ಆ ಥರ ಇದು ಏನು ಬರ್ತದೆ ಅವುಗಳೆಲ್ಲವನ್ನೂ ಡಿಸ್ಪೋಸಬಲ್ ಟೈಪಲ್ಲಿ ಯೂಸ್ ಮಾಡೋವಂಥದ್ದು. ಒಬ್ಬರಿಗೆ ಕೊಟ್ಟಂಥ ಇದನ್ನೇ ಇನ್ನೊಬ್ಬರಿಗೆ ಕೊಡೋವಂಥದ್ದಲ್ಲ. ಹಾಗೆ ಮಾಡೋದ್ರಿಂದ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ದ ಡಿಸೀಸ್. ಆ್ಯಂಡ್ ಡ್ರಗ್ ಅಡಿಕ್ಷನ್ ಮಸ್ಟ್ ಬಿ ಬ್ಯಾನ್ಡ್. ಅಲ್ಲಿ ಅವುಗಳನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಅವುಗಳಿಗೆ ಅವೇರ್ನೆಸ್ ಕೊಟ್ಟು ಯುವಕರಲ್ಲಿ ಅದರಿಂದ ಆಗುವಂಥ ಅನಾಹುತಗಳನ್ನು ಕರೆಕ್ಟಾಗಿ ಪ್ರಾಪರ್ ಗೈಡೆನ್ಸನ್ನು ಕೊಡುವಂಥದ್ದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಇಲ್ಲಿ ಪ್ರಾಪರ್ ಎಜುಕೇಷನ್ ಟು ದ ಹೋಲ್ ಸೊಸೈಟಿ. ಸಪೋಸ್ ಇನ್ಫೆಕ್ಷನ್ ಇದ್ದರೆ ತಾಯಿಗೆ, ಮಗುಗೆ ಹೇಗೆ ಹೋಗ್ತದೆ, ಮುಂದೆ ಹುಟ್ಟುವಂಥ ಮಕ್ಕಳು ಏನೂ ತಪ್ಪು ಮಾಡ್ದೇ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ. ಅದು ಸೊಸೈಟಿಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ತದೆ ಅವರುಗಳಿಗೆ ಫೇಸ್ ಮಾಡಬೇಕಾಗ್ತದೆ, ಏನೂ ತಪ್ಪು ಮಾಡ್ದೇನೆ. ಹಾಗೆ ಇರುವಂಥದ್ದಕ್ಕೆ ವಿ ಹ್ಯಾವ್ ಟು ಎಜುಕೇಟ್ ದ ಹೋಲ್ ಸೊಸೈಟಿ ಅಬೌಟ್ ದೀಸ್ ಪ್ರಾಬ್ಲಮ್ಸ್ ಪರ್ಟಿಕ್ಯುಲರ್ಲಿ. ಈ ಪ್ರಾಬ್ಲಮ್ ಏನಿದೆ, ದಿಸ್ ಪ್ರಾಬ್ಲಮ್ a major problem of the whole society. ಇದರಲ್ಲಿ so we have to take all these strict measures to avoid any of the transmission, that is transmission of virus from one person to another. ಹೀಗೆ ಇದಾಗ್ತದೆ. ಸೊ ಅದಲ್ಲದೆ ಪ್ರಾಪರ್ ಚೆಕಿಂಗ್ ಈಸ್ ಆಲ್ಸೋ ನೆಸರಿ ಇನ್ ಇನ್ಫೆಕ್ಟೆಡ್ ಪರ್ಸನ್ಸ್. ಪ್ರಾಪರ್ ಚೆಕಿಂಗ್, ಸಸೆಪ್ಟಬಲ್ ಯಾರು ಇರ್ತಾರೆ ಅವರುಗಳು ಇದಿರ್ತದೆ, ಹಾಗೇನಾದ್ರು ಇದ್ದರೆ ಅವರು ಪ್ರಾಪರಾಗಿ ಚೆಕ್ ಮಾಡಿಸ್ಕೊಂಡು ವೈರಲ್ ಆ್ಯಕ್ಟಿವಿಟೀಸ್ ಆಗಿದೆ ಅನ್ನೋಂಥ ನೋಡೋದು, ದಟ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್. ಹೀಗೆ ಬೈ ವೇರಿಯಸ್ ಪ್ರಿವೆಂಟಿಂಗ್ ಮೆಷರ್ಸ್ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ದ ಡಿಸೀಸ್. ಸೊ ಟ್ರಾನ್ಸ್ಮಿಷನ್, ಸೊ ಇಲ್ಲಿ ಅವಾಯ್ಡ್ ಮಾಡೋಂಥದ್ದನ್ನು ನೋಡ್ಬೋದು. ಇನ್ನು ಉಳಿದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. The time is over now. So ಈಗ next whatever the problems that is caused by this disease, that is a virus, when it enters into our body and how it multiplies in our body, ಇದರಲ್ಲಿ ಆ ವೈರಸ್ಸು ಇದನ್ನು ಹೇಳ್ತೆ. ಇಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಎಲಿಸಾ ಟೆಸ್ಟ್ ಅಂತ ಮಾಡ್ತಾರೆ. ಎಲಿಸಾ ಟೆಸ್ಟನ್ನು ಮಾಡಿದಾಗ ಇಟ್ ಈಸ್ ಪಾಸಿಬಲ್ ಟು ಐಡೆಂಟಿಫೈ ದಿ ಪ್ರೆಸೆನ್ಸ್ ಆಫ್ HIV ಇನ್ ಅವರ್ ಬಾಡಿ. ದಟ್ ಈಸ್ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ. ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ, ಅದು ನೆಕ್ಸ್ಟ್ ಹೇಳಿ ಇದನ್ನು ಇದು ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಟ್ ಟೆಸ್ಟ್, ದಟ್ ಈಸ್ ಅ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ AIDS. So through which actually we can identify the presence of HIV in our body, in the blood. ಸೊ ಇದರಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಐಡೆಂಟಿಫೈ ಮಾಡಿದ ಮೇಲೆ ಯಾವ ಟೈಪು ಅವು ನಮ್ಮ ದೇಹದ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ, ದಟ್ ಐ ವಿಲ್ ಎಕ್ಸ್ಪ್ಲೈನ್ ಯು ಲೇಟರ್ ಇನ್ ದ ನೆಕ್ಸ್ಟ್ ಕ್ಲಾಸ್.